ಜ್ಞಾನ ಪ್ರತಿಪಾದನ ಸ್ಥಳ, ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ 18ನೇ ಪದ, ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು ಜೀವಭಾವವನುಳಿದ ನಿಜನಿಷ್ಠೆಯ ಅಂತಕ್ಕಂಥ ಪದ್ಯದಲ್ಲಿ ನಿನ್ನೆ ಒಂದು ನುಡಿ ಆಗಿತ್ತು. ಅರಸು ನರ್ತಕಿ ತಾಳಧಾರಿ ಸೂರಿಗಳನ್ನಾವರಿಸಿ ಬೆಳಗುವ ರಂಗದೆಡೆಯ ಸೊಡರಂತೆ ನೆರೆದ ಹಮು ಬುದ್ಧೀಂದ್ರಿಯಾದಿ ವಿಷಯಗಳ ಆಚರಣ ಸಾಕ್ಷಕ ಚಿತ್ತು ತಾನೆಂಬ ಸುಖವ. ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು ಅನ್ನೋದನ್ನ ನಾಟಕದಲ್ಲಿ ಏನು ಲೈಟ್ ಇರ್ತದಲ್ಲ, ಆ ನಾಟಕ ಥಿಯೇಟ್ರದ ಉದಾಹರಣೆ ಕೊಟ್ಟು ಆ ನಾಟಕದಲ್ಲಿ ಪಾತ್ರಗಳು ಶ್ರೇಷ್ಠ ಕನಿಷ್ಠ ರಾಜ ನರ್ತಕಿ ಮೊದಲಾದವು ಬಂದು ಹೋಗ್ತಾವು. ಅವರೆಲ್ಲರಿಗೂ ಪ್ರಕಾಶವನ್ನು ಕೊಡ್ತಕ್ಕಂಥ ಲೈಟ್ ಏನೈತಿ ಪ್ರಕಾಶ, ಅದು ಮಾತ್ರ ಯಾರು ರಾಜ ಬರಲಿ ಕಸ ಹೊಡೆಯೋ ಸೇವಕ್ ಬರಲಿ ಒಂದೇ ರೀತಿ ಪ್ರಕಾಶ ಮಾಡ್ತದೆ, ಹೆಚ್ಚು ಕಡಿಮೆ ಮಾಡಂಗಿಲ್ಲ. ಆ ಲೈಟದಂತೆ ಈ ದೇಹ ಅನ್ನೋ ನಾಟಕ ಥಿಯೇಟ್ರದೊಳಗೂ ಇಲ್ಲಿನೂ ಇಂದ್ರಿಯಗಳು ಮನ ಬುದ್ಧಿ ಮೊದಲು ಮಾಡಿಕೊಂಡು ಇವೆಲ್ಲ ವ್ಯವಹಾರ ಇಲ್ಲಿ ನಾಟಕ ನಡೀತದೆ. ಆ ಎಲ್ಲಕ್ಕೂ ಪ್ರಕಾಶ ಕೊಡ್ತಕ್ಕಂಥದ್ದು ಒಳಗೆ ಪ್ರಕಾಶ ಎಲ್ಲಿದೆ, ಹೊರಗೆ ಲೈಟ್ ಇದ್ದರೆ ಸೂರ್ಯನ ಹಿಂಗಿರ್ತಾವು, ಒಳಗೆ ದೇಹದ ಒಳಭಾಗದಲ್ಲಿ ಈ ನಾಟಕ ನಡೀಬೇಕಾದ್ರೆ ಅಲ್ಲಿ ಸಾಕ್ಷಿ ರೂಪ ಆತ್ಮನೇ ಸ್ವಯಂ ಪ್ರಕಾಶದಾನು. ಯಾಕೆ ಚಿದ್ರೂಪ ಲಕ್ಷಣದಲ್ಲಿ ಪದ ಐತೆ. ಆದ್ದರಿಂದ ಈ ರೀತಿ ಆ ಅರು ಸ್ವರೂಪನಾದ ನಾನು ಹೀಗೆ ಒಳಗಿನ ಈ ಮನ ಬುದ್ಧಿ ಇಂದ್ರಿಯಾದಿಗಳನ್ನು ಅವುಗಳ ವ್ಯವಹಾರಗಳನ್ನು ಎಲ್ಲಕ್ಕೂ ನಾನು ಸಾಕ್ಷಿಯಾಗಿ ಪ್ರಕಾಶ ಮಾಡುತ್ತೇನೆ ಅಂತ ಈ ರೀತಿ ತನ್ನ ಆತ್ಮಸ್ವರೂಪವನ್ನು ನಾಟಕ ದೃಷ್ಟಾಂತ ಕೊಟ್ಟು ತಿಳಿಸಿದರು. ಇನ್ನು ಮುಂದೆ ಎರಡನೇ ನುಡಿ, ಇಲ್ಲಿ ಅಹಂಕಾರಾದಿದೆ ಪರ್ಯಂತ ಅನಾತ್ಮ ದೃಶ್ಯಗಳು ನಾನಲ್ಲ ಅವುಗಳಿಗೆ ಸಾಕ್ಷಿಯಾಗಿ ತಾನು ಅಂತ ಇಲ್ಲಿ ತನಕ ಹೇಳಿದ್ರು. ಹೆಂಗ ಲೈಟ್ ಎಲ್ಲಕ್ಕೂ ಸಾಕ್ಷಿಯಾಗೈತೆ ಹಂಗೆ. ಇನ್ನು ಈ ದೇಹಾದಿಗಳ ಜನ್ಮ ಮರಣ ಮೊದಲಾದ ಧರ್ಮಗಳೇನದಾವಲ್ಲ, ಇವು ನಮ್ಮ ಮೇಲೆ ಹಾಕೊಂಡು ನಾವು ಗೋಳಾಡ್ತೀವಿ. ದೇಹ ಹುಟ್ಟ್ಯದ, ನಾ ಹುಟ್ಟೀನಿ ಅಂತ ಬರ್ತಡೇ ಮಾಡ್ತೀವಿ. ದೇಹ ಒಂದಿನ ಸಾಯ್ತದ, ನಾ ಸಾಯ್ತೀನಿ ಹೆಂಗೆ ಮಾಡಲಿ ಅಂತ ಹಿಂಗೆ ಈ ರೀತಿ ಆ ದೇಹದ ಧರ್ಮಗಳನ್ನು ಆತ್ಮನಲ್ಲಿ ಆರೋಪ ಮಾಡಿಕೊಂಡು ಇಲ್ಲಿ ಮನುಷ್ಯ ಯಾವ ದುಃಖಕ್ಕೀಡಾಗ್ತಾನಲ್ಲ, ವಾಸ್ತವಿಕ ಈ ಅನಾತ್ಮಗಳಾದ ದೇಹಾದಿಗಳ ಧರ್ಮ ಏನದಾವಲ್ಲ ಜನ್ಮ ಮರಣಾದಿ ಇವು ನನಗೆ ಇಲ್ಲ ಇಲ್ಲ ಐತಿಯಲ್ಲಿ ಅದನ್ನು ವಿಚಾರ ಮಾಡಲಾರ್ದಕ್ಕೆ ನಾವು ಹಿಂಗೆ ತಪ್ಪು ತಿಳ್ಕೊಂಡು ದುಃಖಕ್ಕೊಳಗಾಗಿವೆ. ಮತ್ತು ಅದನ್ನು ವಿಚಾರ ಮಾಡಿ ಯಾವ ಧರ್ಮ ಎಲ್ಲಿ ಐತಿ ಅಂತ ತಿಳ್ಕೊಂಡ್ರೆ ಅದರ ಧರ್ಮ ಅದ್ರ ಕೊಳ್ಳಿ ಕಟ್ಟಿ ನಾವು ಸುಮ್ಮನೆ ಇರ್ಲಾಕ ಬರ್ತೈತಿ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಆ ಒಂದು ಹಂಚಿನ ಮನಿ ಹಂಚಿರ್ತಾಗಿಲ್ಲ, ಅದ್ರಾಗ ಎಲ್ಲಾರ ಒಂದು ಕಿಂಡಿ ಬಿದ್ದಿರ್ತದೆ ಸಾಣದು. ಸೂರ್ಯನ ಬಿಸಿಲು ಆ ಕಿಂಡಿಯಿಂದ ಮನೆಯೊಳಗೆ ಬಿದ್ದಿರ್ತದೆ. ಅದು ₹1 ಗತಿ ಅಷ್ಟು ಆ ರೂಪಾಯಿದಷ್ಟು ದುಂಡ ಆಕಾರವಾಗಿ ಬಿಸಿಲು ಬಿದ್ದಿರ್ತದೆ. ಆವಾಗ ಅದರಾಗ ನಾವು ಹಿಂಗೆ ಕೈ ಮಾಡಿದ್ರೆ ಆ ನೆಲದ ಮೇಲಿದ್ದ ಆ ದುಂಡನ ಪ್ರಕಾಶ ಕೈಯಾಗ ಅಂಗೈಯಾಗಿ ಬರ್ತೈತೆ. ಇದನ್ನು ನಾವು ಸಣ್ಣಾಗಿರ್ತಾಗ ಮಾಡಿ ನೋಡೇವಿ. ಅದನ್ನು ಹಿಂಗೆ ಹಿಡಿದ್ರೆ ಸುಮ್ಮ ಕೈಯಾಗಿರ್ತೈತೆ. ಅದು
ಹಿಂಗೆ ಕೈ ಹಿಂಗೆ 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 ತಿರುವಾಡಿದ್ರ ಅದು ಈ ಅಂಗೈಯಾಗ ಹಿಂಗೆ ಓಡಾಡ್ದವ್ರ ಗತೆ ಗುಂಡಕ್ಕೆ ಓಡಾಡ್ದವ್ರ ಗತೆ ಕಾಣ್ತೈತಿ. ಆ ಪ್ರಕಾಶವೇ ಹಿಂಗೆ ಒಳಗೆ ಓಡಾಡ್ಲಕತ್ತೈತಿ, ತಿರುಗ್ಲಕತ್ತೈತಿ. ಅದು ಪ್ರಕಾಶ ತಿರುಗತೈತೋ ಕೈ ತಿರುಗತೈತೋ? ತಿರುಗೋ ವ್ಯವಹಾರ ಕೈಯಲ್ಲೈತಿ, ಆದ್ರೆ ನಮಗೆ ಕಾಣ್ತೈತಿ ಪ್ರಕಾಶ ತಿರುಗಲಕತ್ತೈತಿ ಅಂತೇಳಿ. ಹಿಂಗೆ ಹುಟ್ಟೋದು ಸಾವೋದು ಜನ್ಮ ಮರಣಗಳು ಎಲ್ಲಿದಾವ? ವ್ಯವಹಾರವು ದೇಹದಲ್ಲಿದಾವ, ಆದ್ರೆ ಆತ್ಮನಲ್ಲಿ ಅದಾವು ಅಂತ. ಆತ್ಮಾರ ಸೂರ್ಯಪ್ರಕಾಶದಂತೆ ಅಚಲವಾಗಿ ಐತೆ, ಅದರಲ್ಲಿ ಯಾವ ಕ್ರಿಯೆ ಇಲ್ಲ. ಆದರೂ ನಮಗೆ ಕೈಯಲ್ಲಿ ತಿರುಗುವ ಕ್ರಿಯಾ ಆದರೂ ಆ ಪ್ರಕಾಶದಲ್ಲಿ ಕ್ರಿಯೆ ಆದಂಗೆ ಕಾಣ್ತೈತಿ. ಆಗೋದು ಇದರಲ್ಲಿ, ಅದರ ತೋರೋದು ಅಲ್ಲಿ. ಹಿಂಗಾಗೈತಿ. ಹುಟ್ಟು ಸಾವು ದೇಹದಲ್ಲಿ ಆಗ್ತಾವು ಜನ್ಮ ಮರಣಗಳು, ಆದ್ರೆ ಅದು ಆತ್ಮನಲ್ಲಿ ತೋರ್ಲಕತ್ಯಾವು. ಆದ್ದರಿಂದ ಇದೇ ತಪ್ಪು ತಿಳುವಳಿಕೆ ಆಗೈತಿ ಅಂತ ಇದರ ಯಥಾರ್ಥ ಜ್ಞಾನ ತಿಳಿಸುವ ಸಲುವಾಗಿ ಈ ಸೂರ್ಯನ ಪ್ರಕಾಶ ಮನೆ ಕಿಂಡಿಯೊಳಗಿಂದ ಬಿದ್ದದ್ದು ಅದನ್ನು ಅಂಗೈಯಲ್ಲಿ ಓಡಿಸಾಡಿ ನೋಡಿದ್ರೆ ಹಂಗೆ ಕಾಣ್ತೈತಿ ಅನ್ನೋ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಏನಂತಾರೋ? ಮನೆಯ ಕಂಡಿಯೋಳೈದ ಇನಕಿರಣದಲ್ಲಿ, ಮನೆಯ ಕಂಡಿಯೋಳೈದ ದಿನಕಿರಣದಲ್ಲಿ ಕರವನು ಚಲಿಸೇ ನೇಸರು ಚಲಿಸಿ ತೆಂಬಂತೆ. ದೃಷ್ಟಾಂತ ಇಲ್ಲಿತನ ಏನು? ಇದು ದೃಷ್ಟಾಂತ. ಮನೆಯ ಕಂಡಿಯೋಳ್ ಐದ ಇನಕಿರಣದಲ್ಲಿ, ಹೆಂಗೆ ಪದಚ್ಛೇದ. ಮನೆಯ ಕಂಡಿಯೋಳ್ ಐದ ಇನಕಿರಣದಲ್ಲಿ, ಆ ಮನೆಯ ಒಂದು ಕಿಂಡಿ ಒಳಗಿಂದ ಬಂದಂಥ ಇನಕಿರಣ, ಇನ ಅಂದ್ರೆ ಸೂರ್ಯ, ಸೂರ್ಯನ ಕಿರಣ ಪ್ರಕಾಶ್, ಅದರಲ್ಲಿ ಕರವನು ಚಲಿಸೆ ಅಂತ ಈಗ ಹೇಳ್ತೀನಲ್ಲ ನಾನು. ಕೈ ಹಿಂಗೆ ತಿರುಗಿಸಿದರೆ ನೇಸರು ಚಲಿಸಿತಂಬಂತೆ. ಆ ಸೂರ್ಯನ ಪ್ರಕಾಶ ಅದ ಓಡಾಡ್ಲಕತ್ತೈತಿ ಅಂತ ನಮಗೆ ಅನಿಸ್ತದೆ. ವಿಚಾರ ಮಾಡಿ ನೋಡಿದ್ರೆ ಏನು ಸೂರ್ಯನ ಪ್ರಕಾಶ ಓಡಾಡ್ಲಕತ್ತೈತೋ, ಏನು ಕೈ ಓಡಾಡ್ಲಕತ್ತೈತೋ? ಕ್ರಿಯಾ ಎಲ್ಲೈತಿ? ಕೈ ಎಲ್ಲೈತಿ? ಆ ಪ್ರಕಾಶದಲ್ಲಿ ನಮಗೆ ಕಾಣ್ತದೆ. ಹೀಗೆ ಈ ದೃಷ್ಟಾಂತದಂತೆ ಈಗ ದ್ರಾಷ್ಟಾಂತ ಸಿದ್ಧಾಂತ ಹೇಳ್ತಾರೆ. ಈಗ ಚಲಿಸಿತೆಂಬಂತೆ ಜನನಾದಿ ವಿಕೃತಿ ಜೀವಂಗೆ ತೋರಿದೊಡೆ ಅದನ್ನು ತನಗೆ ನಿಜವಲ್ಲವೆಂದು ಅರಿದ ಪರಿಣಾಮವ. ಜನನಾದಿ ವಿಕೃತಿ, ಈ ಜನ್ಮ ಮರಣ ಇವು ಮೊದಲಾದ ವಿಕಾರಿ ಎನ್ನದವಲ್ಲ ಕಾರ್ಯವರ್ಗಗಳು, ಇವು ಜೀವಂಗೆ ತೋರಿದೊಡೆ, ಇವು ಜೀವನಿಗೆ ತೋರ್ತಾವು, ಜೀವನಲ್ಲಿ ತೋರ್ತಾವ. ಆಭಾಸವಾದದಲ್ಲಿ ಜೀವ ಮಿಥ್ಯ ಐತಿ. ಆದ್ರೆ ತನಗೆ ಅಂದ್ರೆ ಜೀವ ಸಾಕ್ಷಿ ಏನದನಲ್ಲ, ಆತ್ಮ, ಆ ಕೂಟಸ್ಥ, ಅವನಿಗೆ ಮಾತ್ರ ಇಲ್ಲ. ತನಗೆ ನಿಜವಲ್ಲವೆಂದರಿದ ಪರಿಣಾಮವ. ಅದು ಹೆಂಗ? ಕ್ರಿಯಾ ಕೈಯಲ್ಲಿ ಅದ, ಪ್ರಕಾಶದಲ್ಲಿ, ಸೂರ್ಯನ ಪ್ರಕಾಶದಲ್ಲಿ ಇಲ್ಲ. ಹಂಗ ಜನ್ಮ ಮರಣಗಳು ದೇಹದಲ್ಲಿ ಅದಾವು, ಆ ಸಾಕ್ಷಿ ಕೂಟಸ್ಥ ಆತ್ಮನಲ್ಲಿ ಇಲ್ಲ ಅನ್ನೋದನ್ನ ಈ ನುಡಿಯಿಂದ ಹೇಳ್ತಾರೆ. ಅದಕ್ಕೆ ಅದನ್ನೇ ಇದ್ರೂ ಕೂಡ ಪಂಚದಶಿ ಶ್ಲೋಕನ ಇದು. ಅದಕ್ಕಾಗಿ ಗೃಹಾಂತರಗತ ಸ್ವಲ್ಪೋ ಗವಾಕ್ಷಾರಾತಪೋ ಅಚಲಃ ತತ್ರ ಹಸ್ತೆ ನರ್ತ್ಯಮಾನೆ ನೃತ್ಯತೀತಿ ವಾ ಆತಪೋ ಯಥಾ. ಹಿಂಗೆ ಪಂಚದಶಿ ಒಳಗೆ ಬಂದದ. ಅಂದ್ರೆ
ಒಂದು ಕಿಂಡಿಯ ಮೂಲಕವಾಗಿ ಒಂದು ಮನೆಯೊಳಗಿನ ಆ ಹಂಚಿನ ಕಿಂಡಿಯೊಳಗಿಂದ ಬಂದಿರುವ ಬಿಸಿಲಿನ ಆ ಕಿರಣ, ಅದರಲ್ಲಿ ಯಾವ ಚಲನವೂ ಇಲ್ಲ. ಓಡಾಡೋದು ತಿರುಗಾಡೋದು ಹಿಂಗೆ ಕ್ರಿಯೆ ಅದರಲ್ಲಿ ಇಲ್ಲ. ಆದರೆ ಒಬ್ಬನು ತನ್ನ ಕೈಯನ್ನು ಅದರಲ್ಲಿ ಹಿಡಿದು ಆ ಕೈಯನ್ನು ಅಲ್ಲಾಡಿಸಿದರೆ ಆ ಬಿಸಿಲಿನ ಕಿರಣವು ಅಲ್ಲಾಡಿದಂತೆ ಅಂದ್ರೆ ಓಡಾಡಿದಂತೆ ನಮಗೆ ಕಾಣ್ತದೆ. ಹಾಗೆ ಈ ಜನ್ಮ ಮರಣ ರೂಪ ವ್ಯವಹಾರ ದೇಹಾದಿ ಅನಾತ್ಮ ವರ್ಗಗಳಲ್ಲಿ ಅದಾವು. ಆದ್ರೆ ನಿತ್ಯನೂ ಅಚಲನೂ ನಿಷ್ಕ್ರಿಯನೂ ಆಗಲ್ಪಟ್ಟಂಥ ಆತ್ಮನಲ್ಲಿ ಈ ಜನ್ಮ ಮರಣ ಅಂತಕ್ಕಂಥವು ಇಲ್ಲೇ ಇಲ್ಲ. ಅಂಥ ಆತ್ಮಸ್ವರೂಪವೇ ನಾನಿದ್ದೇನೆ ಅಂತ ತಿಳ್ಕೊಳ್ಳೋದು ಐತಿ. ಹಂಚಿನ ಮನೆಯ ಸಂಧಿಗಳಲ್ಲಿ ಬಿದ್ದಿರುವ ಸೂರ್ಯನ ಪ್ರಕಾಶದಲ್ಲಿ ಅಂಗೈ ಹಿಡಿದು ಕೈಯನ್ನು ತಿರುಗಿಸಲು ಆ ಬೆಳಕು ಗೋಲಿಯಂತೆ ಕೈಯಲ್ಲಿ ಓಡಾಡಿದಂತೆ ಕಾಣ್ತದೆ. ಆ ಸೂರ್ಯನ ಬೆಳಕು ಅಚಲವಾಗಿ ಇದ್ದಲ್ಲೇ ಐತೆ. ಅದು ಎಲ್ಲೈತಿ ಹಂಗೆ ಇದಕ್ಕಿದ್ದಂಗೆ ಐತೆ. ಅದಕ್ಕೆ ಕೈ ಮಾತ್ರ ತಿರುಗ್ತೈತಿ, ಕೈ ಓಡಾಡಲಾಗತ್ತೆ. ಬೆಳಕು ತಿರುಗಿದಂತೆ ತೋರ್ತೈತಿ. ಹಾಗೆ ತೋರಿದ್ದು ಅದು ಖರೆ ಏನು? ಖರೆ ಅಲ್ಲ, ಅದು ಸುಳ್ಳು. ಸೂರ್ಯನ ಬೆಳಕು ಅಚಲವಾಗಿರುತ್ತದೆ. ಈಗ ಇದನ್ನ ಬಿಡ್ರಿ ನೀವು. ಈಗ ನೀವು ಬಸ್ಸಿನಾಗ, ಮೋಟ್ರದಾಗ, ರೈಲ್ವೆದಾಗ ಕುಂತಿರ್ತಿರಲ್ಲ, ಆವಾಗ ಕಿಟಕಿಯಾಗಿಂದ ಹೊರಗೆ ನೋಡಿದ್ರೆ ಆ ಸೈಡ್ಕಿದ್ದ ಗಿಡಗಳು ಓಡ್ತಾನೆ ಇರ್ತಾವೆ. ಗೂಟಗೆಲ್ಲ ಅವು ಒಂದು ಸೌನ್ ಓಡ್ತಾವೆ, ಹೌದಿಲ್ಲ? ಇದಂತೂ ಎಲ್ಲರೂ ನೋಡಿರ್ಬೋದು. ಇದು ಆ ಗೂಟಗೆಲ್ಲ ಗಿಡ ಓಡ್ತಾವನ, ಅಚಲವಾದದ್ದು ಅವು. ಓಡೋದೇನು? ನಾವು ಕೂತು ಬಸ್, ಮೋಟ್ರು ಓಡ್ತವೆ. ಆದ್ರೆ ನಮಗೇನು ಓಡ್ದಂಗೆ ಕಾಣ್ತೈತಿ? ಆ ಗೂಟಗೆಲ್ಲ ಗಿಡಗಳು ಅವು ಓಡ್ದಂಗೆ ಕಾಣ್ತೈತಿ. ಹಿಂಗೆ ಈ ಓಡು ವ್ಯವಹಾರ ಮೋಟ್ರದಾಗ ಐತಿ, ನಾವು ಕೂತು ಮೋಟ್ರದಾಗ. ಆದ್ರೆ ಅದು ತೋರ್ತೈತಿ ಗಿಡಗಳಲ್ಲಿ, ಗೂಟುಗಲ್ಲಿನಲ್ಲಿ ಈ ಓಡೋದು ತೋರ್ತೈತಿ, ಹೌದಿಲ್ಲ? ಹಾಗೆ ಈ ಜನ್ಮ ಮರಣ ಅಂತಕ್ಕಂಥ ಇದೇನೈತಲ್ಲ, ಈ ವ್ಯವಹಾರ ಕ್ರಿಯಾ, ಇದು ದೇಹಾದಿಗಳಲ್ಲಿ ಐತಿ. ಆದ್ರೆ ನಮಗೇನು ತೋರ್ಲಕತ್ತೈತಿ? ನಾ ಸಾಯ್ತೀನಿ, ನಾ ಹೊಡ್ತೀನಿ ಅಂದ್ರೆ ಆತ್ಮನಲ್ಲಿ ತೋರ್ಲಕತ್ತೈತಿ. ಈ ರೀತಿ ಅದು ಖರೆ ಏನು? ತಪ್ಪ. ಮತ್ತು ಹಂಗಾದ್ರೆ ಗಿಡ ಎಷ್ಟು ಓಡ್ಲಕತ್ಯಾವಪ್ಪ. ಗಿಡ ಓಡ್ತಾವ ಅಂದ್ರೆ ತಲೆ ಕೆಟ್ಟೈತೆ ಅಂತಾರ, ಹೌದಿಲ್ಲ? ಯಾಕಂದ್ರೆ ಅದು ಅಚಲವಾದದ್ದು. ಅಚರ ಅಂತಾರೆ, ಚರಾಚರ ಅಂತಾರಲ್ಲ. ಚರ ಅಂದ್ರೆ ತಿರುಗಾಡೋದು, ಅಚರ ಅಂದ್ರೆ ತಿರುಗಾಡಲಾರ್ದ ಸ್ಥಾಯಿಕಿರೋದು. ಪರ್ವತಗಳಾಗಲಿ ಗಿಡಗಳಾಗಲಿ ಇವೆಲ್ಲ ಅಚರ. ಆದ್ದರಿಂದ ಈ ರೀತಿ ಇಲ್ಲಿ ವ್ಯವಹಾರ ಆಗೈತಿ. ಇನ್ನೂ ಮತ್ತೆ ನೋಡ್ಬೇಕಂದ್ರೆ ಮ್ಯಾಲ್ ನೋಡಿದ್ರೆ ಇದು ಹಿಂಗೆ, ಕೆಳಗೆ ನೋಡಿದ್ರೆ ಹಿಂಗೆ ಕಾಣ್ತೈತಿ. ಮ್ಯಾಲ್ ನೋಡಿದ್ರೆ ಚಂದ್ರ ಎಷ್ಟು ಓಡ್ಲಕತ್ತೇನಪ್ಪ. ಸೂರ್ಯನಂತೂ ನೋಡ್ಲಕ್ ಬರಂಗಿಲ್ಲ. ಚಂದ್ರನ ರಾತ್ರಿ ಬೆಳದಿಂಗಳೈತೆ, ಚಂದ್ರನ ನೋಡಿದ ಕೂಡ್ಲೇನ ಹಿಂಗೆ ಓಡ್ದಂಗೆ ಕಾಣ್ತಾನೆ. ಚಂದ್ರ ಎಷ್ಟು ಸ್ಪೀಡ್ ಹೋಗ್ಲಕತ್ತೇನಪ್ಪ. ಬರ ಚಂದ್ರ ಓಡಾಕತ್ತೇನ? ಚಂದ್ರ ಓಡೋದಿಲ್ಲ, ಅವ ಎಲ್ಲಿ ಅದಾನ ಅಲ್ಲೇ ಅದಾನ.
ಅವನ ಮುಂದೆ ಹಾದ ಮೋಡಗಳು ಓಡ್ಲಕತ್ಯಾವ ಗಾಳಿಯ ಹೊಡೆತಕ್ಕೆ. ಹೌದಿಲ್ಲ? ಆ ಮೋಡಗಳು ಚಂದ್ರನ ಮುಂದೆ ಹಾದು ಓಡ್ಲಕತ್ಯಾವು. ನಮಗೆ ಓಟ್ ಎಲ್ಲಿ ಕಾಣ್ತದೆ? ಚಂದ್ರನಲ್ಲಿ ಕಾಣ್ತೈತಿ. ಐತಿ ಎಲ್ಲಿ ಓಡೋದು? ಮೋಡಗಳಲ್ಲಿ. ನೋಡಿ ಹೆಂಗೈತಿ. ಈ ರೀತಿ ದೇಹಾದಿಗಳಲ್ಲಿ ಜನ್ಮ ಮರಣಗಳು ಅದಾವ. ಆ ಮೋಡಗಳಲ್ಲಿ ಓಟಿದ್ದಂಗೆ ತೋರ್ತೈತಿ ಚಂದ್ರ ಓಡಿದಂಗೆ. ಈ ಜನ್ಮ ಮರಣ ಹುಟ್ಟು ಸಾವುಗಳು ದೇಹದಲ್ಲಿದ್ದು ತೋರ್ತಾವೆಲ್ಲಿ? ಆತ್ಮನಲ್ಲಿ. ಈ ರೀತಿಯಾಗಿ ಅದು ಭ್ರಾಂತಿ ಎಲ್ಲ ಇದು. ನಾವು ತಿಳ್ಕೊಂಡದ್ದು ತಪ್ಪು. ಹಂಗೆ ಕಂಡ್ರೂ ಕೂಡ ಅದು ಸುಳ್ಳ. ಅದಕ್ಕೆ ಎಲ್ಲಿ ಐತಿ? ಗಾಡಿ ಮೋಟ್ರದಲ್ಲಿ ಓಟ್ ಐತಿ, ಗಿಡಗಳಲ್ಲಿಲ್ಲ. ಮೋಡಗಳಲ್ಲಿ ಓಟ್ ಐತಿ, ಓಡೋದು. ಚಂದ್ರನಲ್ಲಿ ಇಲ್ಲ. ಹಾಗೆ ಜನ್ಮ ಮರಣಗಳು ದೇಹದಲ್ಲಿದಾವು, ಆತ್ಮನಲ್ಲಿ ಇಲ್ಲ ಅಂತ ಈ ಎಲ್ಲ ದೃಷ್ಟಾಂತಗಳ ಮೇಲಿಂದ ಗಚ್ಚಿ ತಿಳ್ಕೊಂಡು ಬಿಟ್ರೆ ನಾ ಸಾಯ್ತೀನಿ ಅನ್ನೋ ಭಯನ ಹೋಗ್ಬಿಡ್ತದೆ. ನಾ ಸಾಯವಲ್ಲ, ಶಾಶ್ವತ ನಿತ್ಯ ಸ್ವರೂಪದೇನೇನ ಅನ್ನುವ ಆತ್ಮಜ್ಞಾನ ಅದಾಗ್ತದೆ. ಆದ್ದರಿಂದ ಹೀಗೆ ದೇಹಾದಿ ಧರ್ಮಗಳು ಆತ್ಮನಿಗೆ ಅದಾವು ಅಂತೇಳಿ ಹಿಂಗೆ ತೋರ್ತಾವು. ಅದಕ್ಕೆ ಅಲ್ಲಿ ಒಂದು ಮಾತಿಟ್ರು ಇಲ್ಲಿ ಏನಂತ, ಜನನಾದಿ ವಿಕೃತಿ ಜೀವಂಗೆ ತೋರಿದೊಡೆ ಅದನು ತನಗೆ ನಿಜವಲ್ಲವೆಂದರಿದ ಪರಿಣಾಮವ ಅಂದರು. ಜನನಾದಿ ವಿಕೃತಿ ಜೀವಂಗೆ ತೋರಿದೊಡೆ, ಜನ್ಮ ಮರಣಗಳು ಜೀವನಿಗೆ ತೋರ್ತಾವು, ತನಗೆ ನಿಜವಲ್ಲ ಅಂದ್ರೆ ಹಿಂಗೈತೆ. ಅದನ್ನು ಟೀಕಾದೊಳಗೂ ಬಿಡಿಸಿಲ್ಲ ಅವರು. ವಾಸ್ತವಿಕವಾಗಿ ಇಲ್ಲಿ ಜೀವನಿಗೆ ತೋರ್ತಾವತ್ತ ಹೇಳ್ಯಾರ. ಹೌದ್ರ? ಜೀವಂಗೆ ತೋರಿದೊಡೆ ಅತೈತೆ. ಅದ ತನಗೆ ನಿಜವಲ್ಲ ಅಂದ್ರ ಇದು ಸೂಕ್ಷ್ಮ ಸರಗಳ. ಅದನ್ನು ಸರ್ಪಭೂಷಣರು ಒಂದು ಕಡೆ ಹೇಳ್ಯಾರ. ಏನಂತ? ಪಿಂಡದೊಳಗಿರ್ಪ ಜೀವಾತ್ಮರ ನರಿಯದಿರೆ ರಂಡೆಗೊದಗಿದ್ದ ಯೌವನದಂತಿಹುದು ಅಂತದು ಸ್ಟಾರ್ಟ್ ಕೊಟ್ಟ. ಏನಿರ್ದೊಡೇನು ನಿಜಬೋಧೆಯೊಂದಿಲ್ಲದಿರೇ ಕಾನನ ಬೆಳದಿಂಗಳಂತೆ ನಿಷ್ಫಲವೋ ಅನ್ನೋ ಪದ್ಯದೊಳಗೆ ಉದಾಹರಣೆ ಏನು ಕೊಡ್ತಾರೆ? ಪಿಂಡದೊಳಗಿರ್ಪ ಅಂದ್ರೆ ಈ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮರ ನರಿಯದಿರಿ ಅನ್ನೋದಕ್ಕೆ ಕೆಲವರು ಏನು ಮಾಡ್ತಾರೆ, ಸಾಮಾನ್ಯ ಅರ್ಥ ಮಾಡಿಕೊಂಡು ಈ ಪಿಂಡದೊಳಗಿರ್ತಕ್ಕಂಥ ಜೀವಾತ್ಮನನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಅರ್ಥ ಮಾಡ್ತಾರೆ. ಹಂಗಿಲ್ಲ ಅದು. ಯಾಕಂದ್ರೆ ಜೀವಾತ್ಮನ ಅರಿಯದಿರೆ ಅಂದಿದ್ರೆ ಬರಬರಿ ಹಾಕಿತ್ತಾರ. ಅಲ್ಲಿ ಹಂಗಿಲ್ಲ ಅದು. ಜೀವಾತ್ಮನ ಅರಿಯದಿರೆ ಅಂದಿಲ್ಲ, ಜೀವಾತ್ಮರ ನರಿಯದಿರೆ. ಜೀವಾತ್ಮರ ನರಿಯದಿರೆ ಅಂದ್ರೆ ಬಹುವಚನ ಪ್ರಯೋಗ ಐತಿ. ಬಹುವಚನ ಪ್ರಯೋಗ ಐತಿ ಅಂದ್ರೆ ಅಲ್ಲಿ ಒಂದಿಲ್ಲ ಅಂತ ಅರ್ಥ. ಹೌದಿಲ್ಲೋ? ಬಹುವಚನ ಒಂದಿದ್ದಲ್ಲಿ ಆಗುದಿಲ್ಲ, ಅನೇಕ ಇದ್ದಲ್ಲಿ ಆಕತಿ. ಒಂದಕ್ಕಿಂತ ಭಿನ್ನ ಎರಡು ಹಿಂಗೆ. ಅಂದಮೇಲೆ ಪಿಂಡದೊಳಗಿಪ್ಪ ಜೀವಾತ್ಮರ ನರಿಯದಿರಿ ಅಂದ್ರೆ ಜೀವ ಯಾರು, ಆತ್ಮ ಯಾರು ಇದನ್ನು ತಿಳಿಯಲಿಲ್ಲ ಅಂದ್ರೆ ಆ ರಂಡಿಗೆ ಒದಗಿದ್ದ ಯವನ. ರಂಡಿ ಅಂದ್ರೆ ಗಂಡ ಸಾಪ್ತ ಹೆಣ್ಮಗಳು. ಯವನ್ ಅಂದ್ರೆ ಕಂಡಾಪಟ್ಟಿ ಹರೆ. ಏನು ಮಡ್ಡ ಹರೆ ಐತೆ, ಏನು ಮಾಡ್ಲಕ್ಕ? ಯಾಕಾದನ್ನ ಅನುಭವಿಸೋಣ ಹೋಗ್ಬಿಟ್ಟಾರೆ. ಹೀಗ
ಆತ್ಮಜ್ಞಾನ ಒಂದು ಇದ್ದಿದ್ದಿಲ್ಲ ಅಂದ್ರೆ ಬೆಕ್ಕದೈತಿ ಇವತ್ತು ಅವನು ಕೋಟಿ ಎಷ್ಟು ಕೋಟಿ ಏನು 1,000 ಕೋಟಿ ಆಸ್ತಿ ಏನದು ಐಶ್ವರ್ಯ ಎಲ್ಲ ಐತಿ, ಏನು ಮಾಡ್ಲಾಕ ಹಿಂಗದ ಅದ ಎಷ್ಟು ಹರೇ ಅಂದ್ರೆ ಇದು ಐತಿ ಕರೆ ಅದನ್ನ ಅನುಭವಿಸವನ ಇಲ್ಲ ಅಂದ್ರೆ ಆ ರೀತಿ. ಹಾಗ ಈ ರೀತಿಯ ಅಲ್ಲಿ ಜೀವಾತ್ಮರನರಿಯದಿರೇ ಅಂದಾಗ ಜೀವ ಮತ್ತು ಆತ್ಮ ಅನ್ನೋದು ಎರಡು ರೀತಿ. ಆ ರೀತಿಯಲ್ಲಿ ಬಹುವಚನ ಪ್ರಯೋಗ ಆಗೈತಿ. ಹಂಗ ಇಲ್ಲಿನೂ ಏನಂದರೆ ಜನನಾದಿ ವಿಕೃತಿ ಜೀವಂಗೆ ತೋರಿದೊಡೆ ಅದನ್ನು ತನಗೆ ನಿಜವಲ್ಲವೆಂದರಿದ ಪರಿಣಾಮ ಅಂದಾಗ ಇಲ್ಲಿ ಜೀವನಿಗೆ ಈ ಜನ್ಮಾದಿ ಸಂಸಾರ ತೋರ್ತವೆ, ಆದ್ರೆ ತನಗೆ ಅಂದ್ರೆ ಆ ಸಾಕ್ಷಿ ಕೂಟಸ್ಥ ರೂಪ ಆತ್ಮನಿಗೆ ಇವು ಇಲ್ಲ, ಜೀವ ಸಾಕ್ಷಿಯಾದ ಕೂಟಸ್ಥ ರೂಪ ಆತ್ಮನಿಗೆ ಇವು ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಮರ್ಮ ಏನೈತಿ ಇಲ್ಲಿ ಅಂದ್ರೆ ಆಭಾಸ ಜೀವೇಶ್ವರರ ಸ್ವರೂಪವನ್ನು ಹೇಳುವಲ್ಲಿ ಆಭಾಸವಾದ ಅವಚ್ಛೇದವಾದ ಬಿಂಬ ಪ್ರತಿಬಿಂಬವಾದ ಅಂತದಾವ. ಬಿಂಬ ಪ್ರತಿಬಿಂಬವಾದದಲ್ಲಿ ಜೀವ ಸತ್ಯದ, ಅವಾಗ ಮತ್ತೊಂದು ಹಿಂಗ ಸಾಕ್ಷಾತ್ ಹೇಳಂಗೇ ಇಲ್ಲ. ಆ ಜೀವನೇ ಪರಮಾತ್ಮ ಡೈರೆಕ್ಟ್ ಐತಿ ಅಂಥೇಳಿ ಅವರು ಮುಖ್ಯ ಸಮಾನಾಧಿಕರಣವನ್ನು ಹೇಳ್ಯಾರ. ಆದ್ದರಿಂದ ಡೈರೆಕ್ಟ್ ಬ್ರಹ್ಮದೊಡನೆ ಯಾಕಂದ್ರೆ ಅವ ಪ್ರತಿಬಿಂಬ ರೂಪ ಜೀವ ಬಿಂಬಕ್ಕಿಂತ ಭಿನ್ನ ಇಲ್ಲಂತನೂ ಸಿದ್ಧಾಂತ ಐತೆ ಅವರು. ಆದ್ದರಿಂದ ಅಲ್ಲಿ ಜೀವ ಸತ್ಯದಾನ, ಅವನೇ ಪರಮಾತ್ಮನ ಸ್ವರೂಪದಾನು ಅಂತ ಡೈರೆಕ್ಟ್ ಹೇಳ್ತಾರೆ ಅವರು. ಆಭಾಸವಾದಿಗಳು ಇದು ಪ್ರತಿಬಿಂಬನ ಕರೆ, ಅದಕ್ಕೆ ಹೆಸರು ಬೇರೆ ಇಟ್ಕೊಂಡ್ರೆ ಅದ್ರ ಇದು ಎರಡು ಒಂದು ಅಕ್ಕಾವ ಅಂತೇಳಿ ಇದಕ್ಕೆ ಆಭಾಸ ಕೊಟ್ಟಾರೆ. ಆ ಆಭಾಸ ರೂಪ ಜೀವ ಅಂದ್ರೆ ಚಿದಾಭಾಸ ಅಂತ ಕರಿತೀವಲ್ಲ ನಾವು, ಅವ ಇವರು ಯಾರು ವಿದ್ಯಾರಣ್ಯರು, ವಾರ್ತಿಕಕಾರ ಸುರೇಶ್ವರಾಚಾರ್ಯ ಮೊದಲಾದವರು ಇವರು ಆಭಾಸವಾದವನ್ನು ಒತ್ತಾರೆ. ಇವರ ಲೆಕ್ಕದ ಪ್ರಕಾರ ಈ ಚಿದಾಭಾಸ ರೂಪ ಜೀವ ಇವ ಮಿಥ್ಯಾ ಅದಾನು, ಇವನಿಗೆ ಸತ್ಯವಾದದ್ದು ಒಬ್ಬ ಕೂಟಸ್ಥ ಸ್ವರೂಪದಾನು. ಹೀಗೆ ಅಂದ್ರೆ ಆ ಕೂಟಸ್ಥ ಆತ್ಮ ಅದು ಸತ್ಯ ಐತಿ. ಈಗ ಜೀವ ಬ್ರಹ್ಮರ ಏಕತಾ ಹೇಳುವಲ್ಲಿ ಏನು ಮಾಡಬೇಕಾಗ್ತದ? ಅವರಂತೂ ವಿವರಣಕಾರು ಡೈರೆಕ್ಟ್ ಅಭೇದ ಹೇಳಿಬಿಟ್ರು. ಅವರು ಹೆಂಗ ತಂದೆ ಆಸ್ತಿಗೆ ಮಗ ಏನೂ ಮಾಡಬೇಕಾಗಿಲ್ಲ, ಹೌದಿಲ್ಲ? ತಂದೆ ಸತ್ತಂದ್ರೆ ಡೈರೆಕ್ಟ್ ಇವನ ಹೆಸರಲ್ಲಿ ಇಳಿದು ಬರ್ತೈತೆ. ಆದ್ರೆ ಈಗ ಒಬ್ಬಕ್ಕೆ ಹೆಣ್ಮಗಳು, ಈಕಿ ಹೆಣ್ಮಗಳು ಸೊಸಿ ಬಂದಾಳ, ಅವಾಗ ಆ ಮಾವನ ಆಸ್ತಿ ಈಕೆಗೆ ಬರಬೇಕಾದ್ರೆ ಡೈರೆಕ್ಟ್ ಬರಂಗಿಲ್ಲ. ಅದು ಮಗಗೆ ಹೆಂಗೆ ಡೈರೆಕ್ಟ್ ಇಳಿತೈತಿ ಹಂಗ ಈ ಸೊಸಿಗೆ ಡೈರೆಕ್ಟ್ ಆಗೋದಿಲ್ಲ. ಅದು ಮತ್ತೇನು ಮಾಡ್ಬೇಕಾಕತಿ? ಆಕಿ ಹೆಂಗ ತನ್ನ ಊರು ಮತ್ತು ಅಲ್ಲಿ ತಮ್ಮ ಅಡ್ಡೆಸರ ಏನಿದ್ದು ಅಲ್ಲ ಅವು ಎಲ್ಲ ಬಾದ್ ಮಾಡ್ಬೇಕಾಕಿ. ಬಾದ್ ಮಾಡಿ ನೀ ಅವರಕ್ಕೆ ತಂಗಿ ಅಂದ್ಕೂಡಲೇ ಆಕಿ ಪಡಿಸಲ್ಗೆ ಹಾಕಿದ್ರೆ ನಾ ಜಂಪ್ಕಂಡಿಗೆ ಅಂತ ಹೇಳ್ಬೇಕು. ಮೊದಲು ಅವಾಗ ಲಗ್ನ ಆಗೋದಕ್ಕಿಂತ ಮೊದಲು ಪಡಿಸಲ್ಗೆ ಹಾಕಿ, ಹೌದಿಲ್ಲ? ಹಿಂಗೆ
ಮುಂದೆ ಲಗ್ನ ಆದಮೇಲೆ ಅವು ಬಾದ್ ಮಾಡ್ತಾಳ, ಊರ ಅಲ್ಲಿ ಅಡ್ಡ ಹೆಸರು ಬಾದ್ ಮಾಡಿ ಗಂಡನ ಕೂಡ ಅಭೇದ ಆಗ್ತಾಳ, ಹೌದಿಲ್ಲ? ಹಿಂಗೆ ಗಂಡನ ಕೂಡ ಅಭೇದ ಆದ ನಂತರ ಮಾವನ ಪ್ರಾಪರ್ಟಿಗೆ ಮಾಲಕ ಆಗ್ತಾಳ. ಅವಾಗ ಅಂದ್ರೆ ಬಾಧ ಮಾಡಿ ಗಂಡನಲ್ಲಿ ಅಭೇದ ಆಗಿ ಅವಾಗ ಮಾವನ ಆಸ್ತಿಗೆ ಮಾಲಕ. ಹಂಗ ಈ ಜೀವ ತನ್ನ ಸ್ವರೂಪವನ್ನು ಬಾಧಿಸಿ ತನಗೆ ಆಶ್ರಯವಾದ ಗಂಡನಂತಿದ್ದ ಕೂಟಸ್ಥ ರೂಪ ಆತ್ಮ ಅವನಲ್ಲಿ ಅಭೇದ ಆಗ್ಬೇಕದು. ಅಭೇದ ಆಗಿ ಕೂಟಸ್ಥ ಸ್ವರೂಪನಾದ ನಾನು ಬ್ರಹ್ಮನಿದ್ದೇನೆ ಅಂತ ಹಿಂಗ ಅಭೇದ ಆಗ್ಬೇಕಾಗತ್ತೆ. ಅಂದ್ರೆ ಬಾಧ ಸಮಾನಾಧಿಕರಣ ಹೇಳಲ್ಪಡ್ತೈತಿ. ಜಾ ವಸ್ತು ಕಾ ಜಾಕೆ ಸಂಗ ಸದಾ ಭೇದ ಹೋವೆ, ತಾ ವಸ್ತು ಕಾ ತಾಕೆ ಸಂಗ ಮುಖ್ಯ ಸಮಾನಾಧಿಕರಣ್ಯ ಅಂತ ಹೇಳ್ಕೊಂಡ್ಬಂದಾರೆ. ಯಾವ ವಸ್ತು ಇಳಿದು ಯಾವುದರೊಡನೆ ಸದಾ ಅಭೇದ ಐತಿ, ತಂದಿಗೂ ಮಗನಿಗೂ ಯಾವಾಗಲೂ ಅಭೇದ ಐತಿ, ಸದಾ ಅಭೇದ ಐತಿ. ಆದ್ರಿಂದ ಅಲ್ಲಿ ಡೈರೆಕ್ಟ್ ಅವನ ಪ್ರಾಪರ್ಟಿ ಅವಂಗ ಆಗ್ತೈತೆ, ಹಂಗ ಮುಖ್ಯ ಸಮಾನಾಧಿಕರಣ. ಇನ್ನು ಜಾ ವಸ್ತು ಕಾ ಬಾದ್ ಹೋಕೆ ಜಾಕೆ ಸಂಗ ಅಭೇದ ಹೋವೆ, ತಾ ವಸ್ತು ಕಾ ತಾಕೆ ಸಂಗ ಬಾದ್ ಸಮಾನಾಧಿಕರಣ ಕೈಯೇ. ಈ ಜೀವೇಶ್ವರರ ಅಭೇದ ಮಾಡುವಾಗ ಇವು ಮುಖ್ಯ ಸಮಾನಾಧಿಕರಣ ಬಾಧ ಸಮಾನಾಧಿಕರಣದಿಂದ ಅಭೇದ ಮಾಡಲ್ಪಡ್ತಾವ, ಶಾಸ್ತ್ರದ ಪ್ರಕ್ರಿಯೆ. ಈ ರೀತಿಯಲ್ಲಿ ಜೀವ ಜನನಾದಿ ವಿಕೃತಿ ಜೀವಂಗೆ ತೋರಿದೊಡೆ ಅದನ್ನು ತನಗೆ ನಿಜವಲ್ಲವೆಂದರಿದ ಪರಿಣಾಮ ಅಂತ ಹೇಳ್ಯಾರಲ್ಲ. ಇಲ್ಲಿ ಆ ಜೀವನು ಏನು ಮಾಡ್ಬೇಕಾಗ್ತತಿ? ತನ್ನ ಸ್ವರೂಪವನ್ನು ಬಾದ್ ಮಾಡ್ಬೇಕು. ಯಾಕೆ ಈಗ ಜನನ ಮರಣ ಅದಾವಂತ ಹೇಳ್ಯಾರ. ಅಂದ್ರೆ ಅದು ಲೆಕ್ಕದಿಂದ, ಇದು ಸ್ಥೂಲ ದೃಷ್ಟಿಯಿಂದ ಹೇಳ್ಯಾರ ಅಂತ ತಿಳ್ಕೋಬೇಕು. ಮತ್ತು ಶಾಸ್ತ್ರ ಸ್ಥೂಲ ದೃಷ್ಟಿಯಿಂದನೂ ಬೋಧ ಮಾಡ್ತದೆ ಮತ್ತು ಸೂಕ್ಷ್ಮ ದೃಷ್ಟಿಯಿಂದನೂ ಬೋಧ ಮಾಡ್ತದೆ. ಎರಡು ಜಾಗ್ರದಾದಿ ಅವಸ್ಥೆಗಳನ್ನು ಹೇಳಿದಿವಲ್ಲ, ಇಂದ್ರಿಯಜನ್ಯ ಜ್ಞಾನ ಆಗತಕ್ಕಂಥ ಅವಸ್ಥೆಗನ್ನು ಜಾಗ್ರತ ಅವಸ್ಥೆ ಅಂತಾರು. ಇದು ಸ್ಥೂಲ ದೃಷ್ಟಿ ಅದಿಲ್ಲ. ಮತ್ತು ಸ್ವಪ್ನ ಸ್ವಪ್ನ ಮತ್ತು ಸುಸುಪ್ತಿಗಿಂತ ಭಿನ್ನ ಇರಬೇಕು, ಇಂದ್ರಿಯಜನ್ಯ ಜ್ಞಾನ ಇರಬೇಕು, ಇಂದ್ರಿಯಜನ್ಯ ಜ್ಞಾನ ಸಂಸ್ಕಾರ ಇರಬೇಕು, ಅದಕ್ಕೆ ಜಾಗ್ರತ ಅನ್ಬೇಕು. ಹಿಂಗೆಲ್ಲ ಸೂಕ್ಷ್ಮ ಅದ ಅದಿಲ್ಲ. ಆ ರೀತಿ ಇಲ್ಲಿ ಜೀವನಿಗೆ ಐತಿ ಅಂತ ಹೇಳಿದ್ದು ಸ್ಥೂಲ ದೃಷ್ಟಿಯಿಂದ ಹೇಳ್ಯಾರ. ಅದು ವಿಚಾರ ಸಾಗರದೊಳಗೆ ಅದರ ಸ್ಪಷ್ಟೀಕರಣ ಐತಿ. ಏನಂತ ಮಾಡ್ಯಾರ? ಜೀವನಿಗೆ ಈ ಸಂಸಾರ ಐತಿ ಅಂದರೂ ಕೂಡ ಅದು ವಿಚಾರ ಮಾಡಿದ್ರೆ ಜೀವನಿಗೂ ಇಲ್ಲ ಅಂತ ಹೇಳ್ಯಾರ. ಹೇಗಂತ ಕೇಳಿದ್ರೆ ಎಣ್ಣೆ ಕಡಾಯಿ ದೃಷ್ಟಾಂತ ಕೊಟ್ಟು ಹೇಳ್ಯಾರ. ಒಬ್ಬ ಬಜಿ ಮಾಡ್ಲಕ್ಕ ಬುಂದೆ ಮಾಡ್ಲಕ್ಕ ಅಂಗಳದಾಗ ಕಡಾಯಿ ಇಟ್ಟು ಅದ್ರಾಗ ಎಣ್ಣೆ ಫುಲ್ ಕಾಶನಿ, ಇನ್ನು ಬಜಿ ಅಥವಾ ಬುಂದೇದ ಕಾಳು ಬಿಡವದಾನ. ಅದು ಅದ್ರಾಗ ನೋಡಿದ್ರ ಆಕಾಶದ ಪ್ರತಿಬಿಂಬ ಆ ಎಣ್ಣೆಯೊಳಗೆ ಬಿದ್ದೈತಿ. ಮತ್ತು ಅದರೊಳಗೆ ಒಂದು ಏನಾರ ನೀ ಎಣ್ಣೆಯಾಗ ಪುರೇ ಬೇಡ ಪಾಪಡ್ ಅಂತಾರ, ಏನಂತಾರೆ ಪಾಪಡಿ, ಅದನ್ನು ಬಿಟ್ರೆ ಅದು ಕುದಿಲಕ್ಕ ಚಾಲು ಆಗಿಬಿಡ್ತೈತಿ ಅದಲ್ಲ. ಆಕಾಶದ ಪ್ರತಿಬಿಂಬ ಬಿದ್ದೈತಿ ಎಣ್ಣೆಯಾಗ ಕಾಣ್ತೈತಿ, ಕರೆ ಅದೇನು ಕುದಿವಲ್ದು ಏನು ಮಾಡವಲ್ದು ಹೌದಿಲ್ಲ. ಅಂದ್ರೆ ಆ ಪ್ರತಿಬಿಂಬ ಏನೈತಲ್ಲ, ಆಕಾಶದ ಪ್ರತಿಬಿಂಬ ಬೇಡ ನೀ ಹಣಿಕೆ ನೋಡಿದಂದ್ರೆ ನಿನ್ನ ಪ್ರತಿಬಿಂಬ ಬೀಳ್ತೈತೆ ಆ ಎಣ್ಣೆಯಾಗ. ಮತ್ತು ನಿಂದು ಆ ಕಡಾಯಿಗೆ ಬಿದ್ರ ನೀನು ಬಜ್ಜಿಗತಿ ಇದನ್ನು ಹಾಕಿ ಹೌದಿಲ್ಲ. ಹಿಂಗಾಕೈತೆ ಅದ. ಆದ್ರೆ ಪ್ರತಿಬಿಂಬ ಬಿದ್ದದ್ದು
ಆ ಪ್ರತಿಬಿಂಬಕ್ಕನ ಆ ಬೆಂಕಿಯ ಉಷ್ಣತ ಎಣ್ಣೆಯ ಉಷ್ಣತ ಅನ್ನೋದು ಇಲ್ಲ. ಹೌದಿಲ್ಲ? ಆ ಎಣ್ಣೆಯ ಉಷ್ಣತ, ಅದು ಬೆಂಕಿಯ ಉಷ್ಣತ ಈ ಆ ಆಕಾಶದ ಪ್ರತಿಬಿಂಬಕ್ಕೆ ಬೇಡ, ನಮ್ಮ ಪ್ರತಿಬಿಂಬಕ್ಕೆ ಐತೇನು? ಏನಿಲ್ಲ, ಏನಿಲ್ಲ. ಹಾ, ಮತ್ತೊಂದು ಏನಾರ ಎಣ್ಣೆಯಾಗ ಬತ್ತಂದ್ರೆ ಅದನ್ನು ಪೂರಾ ಇದನ್ನ ಮಾಡಿಬಿಡ್ತೈತೆ ಅದು. ಹೌದಿಲ್ಲ? ಹಾಗೆ ಪ್ರತಿಬಿಂಬಕ್ಕನ ಇಲ್ಲ ಅಂದ್ರೆ ಆ ಬಿಂಬಭೂತ ಆಕಾಶಕ್ಕೆ ಇದರ ಉಷ್ಣತೆ ಎಲ್ಲಿಂದ ಬರ್ಬೇಕಪ್ಪ? ಹಂಗ ಪ್ರತಿಬಿಂಬ ರೂಪ ಜೀವನಿಗೆ ಸಂಸಾರ ಇಲ್ಲ ಅಂದ್ರೆ ಅದಕ್ಕೆ ಸಾಕ್ಷಿಯಾದ ಕೂಟಸ್ಥ ರೂಪ ಆತ್ಮನಿಗೆ ಈ ಜನ್ಮ ಮರಣ ಸಂಸಾರ ಎಲ್ಲಿದಪ್ಪ? ಹೀಗದ. ಹಾಗ ನಮ್ಮ ಮುಖದ ಪ್ರತಿಬಿಂಬನ ಬೀಳ್ತದೆ. ಆ ಪ್ರತಿಬಿಂಬಕ್ಕೆ ಜಳ ಆಯ್ತೇನು ಉಷ್ಣತ? ಇಲ್ಲ. ಅದಕ್ಕೆ ಇಲ್ಲ ಅಂದಮೇಲೆ ಈ ಬಿಂಬಭೂತ ಮುಖಕ್ಕೆ ಎಲ್ಲಿದೆ? ಇದು ಸುಟ್ಟು ಅಥವಾ ಇದು ಹಿಂಗೆ ಪೂರ ಫ್ರೈ ಆಯ್ತು ಅಂತೇಳಿ ಹೇಳಕ್ ಬರಂಗಿಲ್ಲ. ಆ ರೀತಿ ಇಲ್ಲಿ ಜೀವಂಗೆ ತೋರಿದೊಡೆ ಅದು ಸಾಮಾನ್ಯ ದೃಷ್ಟಿಯಿಂದ ಇವೆಲ್ಲ ಒಂದು ಕ್ರಮ ಐತಿ ಇದರಲ್ಲಿ ತಿಳಿಸೋದು. ಯಾಕಂದ್ರೆ ಅದು ಐತಿ ಅಂತ ನೋಡಿ, ಇಲ್ಲೇ ನೋಡಿ ನಿಜಗುಂಡ್ರೆ ಹೇಳ್ಯಾರ. ಮತ್ತು ಅದನ್ನು ಎಲ್ಲಿ ಹೇಳ್ಯಾರ ಗೊತ್ತು? ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು. ಈ ಪರಿಭವ ದುಃಖ ಅಂದ್ರೇನು? ಜನ್ಮ ಮರಣ ರೂಪ ದುಃಖ. ಎಷ್ಟು ಸಲ ಸಾಯೋದು, ಎಷ್ಟು ಸಲ ಹುಟ್ಟೋದು, ಏನಪ್ಪ ನನ್ನ ಪರಿಸ್ಥಿತಿ ಅಂಥೇಳಿ ನಾ ಮನ್ಕೊಂಡ್ರು ಕೂಡ ನನಗೆ ಒಂದ ಸೌನ ಅದ ನೆನಪಾಗಿ ನಿದ್ದೆ ಬರುವಲ್ದು. ಈ ಜನ್ಮ ಮರಣ ಎಷ್ಟರ ಬೆನ್ನು ಹತ್ತಿ ಬಿಟ್ಟದಲ್ಲ ಇದು. ಇದು ಎಂದು ಹಾದಿತ್ತು ಅಂತ ಹೀಗ ನನಗೆ ನಿದ್ದೆ ಬರುವಲ್ದು ಅಂತ ಹೇಳಿ ನಿಜಗುಂಡ್ರೆ ಹೇಳ್ಯಾರ. ಮತ್ತು ಅಂದ ಮೇಲೆ ಇಲ್ಲಿ ಜೀವನಿಗೆ ಪರಿಭವ ಅನ್ನೋದು ಐತಿ ಅಂತ ಅಂದಂಗೆ. ಅಂದ್ರೆ ಅದು ಸ್ಥೂಲ ದೃಷ್ಟಿಯಿಂದ ಇದೆ. ಆದ್ರೆ ಅದೇ ಮುಂದೆ ಹೋಗಿ ಇಲ್ಲಿ ಅದನ್ನ ಸೂಕ್ಷ್ಮ ದೃಷ್ಟಿಯನ್ನು ಮತ್ತೆ ಅದು ಆ ಜೀವನಿಗೆ ಇಲ್ಲ ಅಂದ್ರೆ ಅದಕ್ಕೆ ಸಾಕ್ಷಿಯಾದ ಆತ್ಮ ಪ್ರತ್ಯೇಗಾತ್ಮನಿಗೆ ಎಲ್ಲಿದು ಬರಬೇಕು? ಒಂದು ಕೈಮುತಿಕ ನ್ಯಾಯ ಅದು. ಹೆಂಗೆ ಈ ರೀತಿಯಾಗಿ ಅಲ್ಲಿ ಇದು ಜೀವಂಗೆ ತೋರಿದೊಡೆ ತನಗೆ ಅದನ್ನು ತನಗೆ ನಿಜವಲ್ಲವೆಂದರಿದ ಪರಿಣಾಮ. ತನಗೆ ಅಂದ್ರೆ ಆ ಜೀವ ಸಾಕ್ಷಿ ಏನು ಪ್ರತ್ಯೇಗಾತ್ಮ ಅದನ್ನ ಕೂಟಸ್ಥ ರೂಪ ಆತ್ಮ, ಅವನಿಗೆ ಜನ್ಮ ಮರಣ ಅನ್ನೋದು ಇಲ್ಲ ಇಲ್ಲ ಅಂತ ಹೇಳ್ಯಾರ. ಅಂದ್ರೆ ಇವು ದೇಹದ ಧರ್ಮ ಏನದಾವು? ಜನನ ಮರಣಗಳು ಒಂದ ಅಲ್ಲಿದು ಪೂರ ಸಾಕಳಿ ಐತೆ ಅದ. ದೇಹದ ಧರ್ಮ ಜನನ ಮರಣಗಳು, ಪ್ರಾಣದ ಧರ್ಮ ಹಸಿವೆ ತೃಷಗಳು, ಮನಸ್ಸಿನ ಧರ್ಮ ಸುಖ ದುಃಖಗಳು, ಬುದ್ಧಿಯ ಧರ್ಮ ಅರಿವು ಮರವೆಗಳು, ಅಹಂಕಾರದ ಧರ್ಮ ಅಭಿಮಾನಿಸುವುದು. ಇವು ಸಾಕ್ಷಿಯಾದ ತನಗ ಅದಾವೇನು? ಇವೆಲ್ಲ ವ್ಯವಹಾರ ಇಲ್ಲ. ಅದನ್ನು ನಿಜಗೊಂಡ್ರು ಜನಿಮೃತಿ ಒಡಲಿಂಗೆ. ಒಡಲ್ ಅಂದ್ರೆ ಶರೀರ. ಜನಿಮೃತಿ ಒಡಲಿಂಗೆ ಹರಣಕ್ಕೆ ಕ್ಷುದೆ ತೃಷೆ ಪರಿಶೋಕ ಮೋಹವ ಬುದ್ಧಿಗೆ ಅರಿವರ್ಗವ ಮನಸ್ಸಿಗೆ ನಿಸ್ತರಂಗ ಚಿಚ್ಚರದಿಯೋಳ್ ಇವು ಅಂದ್ರೆ ಇವೆಲ್ಲ ಜನ್ಮ ಮರಣ ಹಸಿವೆ ತೃಷೆ ಸುಖ ದುಃಖ ಮೊದಲು ಮಾಡಿಕೊಂಡು ಇವು ನಿಸ್ತರಂಗ ಚಿಚ್ಚರದಿಯೋಳ್ ಇವು ತೋರಲರಿವವೆ. ಇವು ಎಂದರೆ ತೋರ್ತವೇನ? ಆ ಚೈತನ್ಯ ಸ್ವರೂಪ ಚಿತ್ ಶರದಿ. ಚೈತನ್ಯ ರೂಪ ಶರದಿ ಅಂದ್ರೆ ಸಮುದ್ರ. ಸಮುದ್ರ ಪ್ರಾಯವಾಗಲ್ಪಟ್ಟಂಥ ಆ ಚೈತನ್ಯ ರೂಪ ಆತ್ಮನಲ್ಲಿ ಇವು ಎಲ್ಲ ಅನಾತ್ಮ ಧರ್ಮಗಳು
ಎಂದರ ತೋರ್ತಾವೇನು ಅಂತ ಕೇಳಿದ್ರೆ ತೋರಲಿವೆ ಎಂದೂ ತೋರಂಗಿಲ್ಲ ಅಂತ ಅವನಲ್ಲಿ ಇಲ್ಲ ಇಲ್ಲ. ಹೀಗೆ ನನ್ನಲ್ಲಿ ಇವು ಯಾವುವು ಇಲ್ಲ ಅಂತ ತಿಳ್ಕೊಳ್ಳೋದೇ ಇಲ್ಲಿ ಮುಖ್ಯವಾದದ್ದು ಮಾತು. ಆದರೂ ಕೂಡ ಅಜ್ಞಾನದಿಂದ ಇವು ಆತ್ಮನಲ್ಲಿ ಇದ್ದಂತೆ ತೋರುತ್ತವೆ. ಹಿಂಗೆಲ್ಲ ಮಾಡಿದ ಅಜ್ಞಾನ ಅದ, ಭ್ರಾಂತಿ ಹುಟ್ಟಿಸ್ತೈತಿಲ್ಲ, ಇದಕ್ಕೆಲ್ಲ ಭ್ರಾಂತಿನ ಅನ್ಬೇಕಿಲ್ವ? ಆದ್ದರಿಂದ ಅದನ್ನು ಈಗ ವಿಚಾರ ಮಾಡಲು ದೇಹಾದಿ ಅನಾತ್ಮ ವರ್ಗಕ್ಕೂ ಅವಳ ಧರ್ಮಗಳಿಗೂ ನಾನು ಸಾಕ್ಷಿ ಇದ್ದೀನಿ. ಈ ದೇಹಾದಿ ಧರ್ಮಗಳೇನು ಅನಾತ್ಮ ಅದಾವಲ್ಲ, ಇವುಗಳ ಅನಾತ್ಮ ಧರ್ಮ, ಈ ಹುಟ್ಟೋದು ಸಾವೋದು ಎಲ್ಲ ಇವಕ್ಕೆ ಗಂಟು ಬಿದ್ದದೈತಿ ಅಂಥೇಳಿ ಇವು ವಿಲಕ್ಷಣ ಸಾಕ್ಷಿ ಪ್ರತ್ಯಗಾತ್ಮದ ಆದ ನನಗೆ ಇವು ಇಲ್ಲ ಅಂತ ನಿಶ್ಚಯವಾಗಿ ತಿಳ್ಕೊಳ್ಳೋದು. ಅಂತ ಹ್ಯಾಂಗಂತ ಕೇಳಿದ್ರೆ, ಲೌಕಿಕ ವೈದಿಕ ಜಗದ್ವ್ಯವಹಾರಗಳಿಗೆ ಸೂರ್ಯನು ಸಾಕ್ಷಿಯಾಗಿರುವಂತೆ ಅಂತ ಉದಾಹರಣೆ. ಈಗ ಹಿಂಗಂದ್ರೆ ಏನು? ಲೌಕಿಕ ವೈದಿಕ ಜಗದ್ವ್ಯವಹಾರಗಳಿಗೆ ಸೂರ್ಯನು ಸಾಕ್ಷಿಯ. ಲೌಕಿಕ ವ್ಯವಹಾರಕ್ಕೆ ಸೂರ್ಯ ಸಾಕ್ಷಿ ಅದಾನು ಅಂದ್ರೆ, ಈಗ ಮುಂಜಾನೆ ಎದ್ದು ಕೂಡ್ಲೇನ ಸೂರ್ಯೋದಯ ಆಯಿತು ಅಂದ ಕೂಡ್ಲೇನ ಪಕ್ಷಿಗಳು ಹೊರಗೆ ಹೊರಟು ತಮ್ಮ ಹೊಟ್ಟೆ ಹೊರಬಿಗಾಗಿ, ಮತ್ತು ದುಡ್ಕೊಂಡು ತಿನ್ನೋ ಕೂಲಿಕಾರರು ಎಲ್ಲ ಮನೆ ಬಿಟ್ಟು ಅವರು ನಡೆದ್ರೆ ಹೌದಿಲ್ಲ, ಮತ್ತು ಒಕ್ಕರಿಗೆ ತನ್ನ ಹೊಲಕ್ಕೆ ಹೋಗೋದು ಅವ ನಡೆದ, ದನ ಕರ ಮೇಲಕ್ಕೆ ಅವು ನಡೆದು, ಹಿಂಗೆಲ್ಲ ಲೌಕಿಕ ವ್ಯವಹಾರ ಎಲ್ಲ ಚಾಲು ಆಗಿಬಿಡ್ತಾವ ಹೌದಿಲ್ಲ. ವೈದಿಕ ವ್ಯವಹಾರ ಏನು? ಪೂಜಾ ಮಾಡವ, ಇನ್ನು ಪೂಜಾ ಸ್ನಾನ ಪಾನ, ಪೂಜಾ ಪಾಠ ನೇಮ ಯಜ್ಞ ಹೋಮ ಹವನ ಇವೆಲ್ಲ ಚಾಲು ಆಗಿಬಿಡ್ತಾವಿಲ್ಲ. ಈ ರೀತಿ ಸೂರ್ಯನನ್ನು ಉದ್ದೇಶಿ ಸಂಧ್ಯಾ ವಂದನಾದಿಗಳು ಇವೆಲ್ಲ ನಡೀತಾವ. ಈ ರೀತಿ ಲೌಕಿಕ ವೈದಿಕ ಜಗದ್ ವ್ಯವಹಾರ ಸೂರ್ಯನನ್ನು ಉದ್ದೇಶಿಸಿ ಹೆಂಗೆ ನಡೀತಾವ. ಸೂರ್ಯ ಮುಳುಗ್ತಾನಂದ್ರೆ ಮತ್ತೆ ಎಲ್ಲ ಅವು ಬಿಟ್ಟು ತಮ್ಮ ಇದು ಹಿಂಗೆಲ್ಲ ಮಾಡೋದು. ಅವೇನ್ರ ಮಾಡೋದು ನಾನು ಏನು ಅವಾಗೇನ್ರ ಸಂಬಂಧ ಐತೆ? ಏನಿಲ್ಲ, ಅವ ಇರಂಗ ಅದಾನ. ಅವನ್ನ ಉದ್ದೇಶಿಸಿ ಇವು ಹೆಂಗೆ ವ್ಯವಹಾರ ನಡೀತಾವೋ ಹಂಗೆ ಆತ್ಮ ಈ ಯಾವ ಗೊಡವೆಯಲ್ಲಿನೂ ಇಲ್ಲ. ಇವ್ಯಾವ ವ್ಯವಹಾರದ ಸಂಬಂಧನೂ ಇಲ್ಲ ಅವಾಗ. ಅವನು ಸುಮ್ಮಿರಂಗದಾನ. ಅವನ ಸನ್ನಿಧಿಯಲ್ಲಿ ಇವೆಲ್ಲ ನಡೀತಾವೆ. ಹೆಂಗೆ ಸೂರ್ಯನನ್ನು ಉದ್ದೇಶಿಟ್ಕೊಂಡು ಈ ವ್ಯವಹಾರ ನಡೀತಾವೋ ಹಂಗೆ ಆತ್ಮನನ್ನು ಉದ್ದೇಶಿಟ್ಕೊಂಡು ಈ ದೇಹಾದಿ ಅನಾತ್ಮ ವರ್ಗಗಳ ವ್ಯವಹಾರ ನಡೀತಾವು. ಈ ರೀತಿ ಆ ಸೂರ್ಯ ಸಾಕ್ಷಿ ಅಂತ ಅದಾನ. ತನುಕರಣಾದಿಗಳ ವ್ಯವಹಾರಗಳಿಗೆ ತಾನು ಅಸಂಗನಾಗ್ಯದಾನ. ಈ ದೇಹಾದಿ ಇಂದ್ರಿಯಾದಿ ವ್ಯವಹಾರ ನಡೀತಾವಲ್ಲ ಆ ಅಸಂಗ. ಯಾಕ? ಅಸಂಗೋ ಹೇಯಂ ಆತ್ಮ. ಆತ್ಮ ಅಸಂಗದಾನ. ಸಂಘ ಯಾವುದ್ರ ಕೂಡ ಇಲ್ಲ. ಹಿಂಗೈತಿ, ಯಾವುದ್ರ ಕೂಡ ಸಂಗಿಲ್ಲ. ಸಂಘ ಆಗ್ಲಾಕು ಬರಂಗಿಲ್ಲ. ಯಾಕಂದ್ರೆ ಅವು ಪಾರಮಾರ್ಥಿಕ ಸತ್ತಾ ಉಳ್ಳವ, ಇವು ವ್ಯವಹಾರಿಕ ಸತ್ತಾ ಉಳ್ಳವ್ರ. ಸಂಘ ಹೆಂಗ ಆಕೈತಿ. ಮತ್ತು ಇವು ಸಾಕಾರದಾವ, ಅವ ನಿರಾಕಾರದಾನ. ಸಂಘ ಹೆಂಗ ಆಕೈತಿ. ಈ ರೀತಿ ಇವು ಜಡ ಅದಾವ, ಚೇತನ ಅದ, ಹಿಂಗೆಲ್ಲ. ಈ ರೀತಿ ಆ ಅಸಂಗನಾದ ಆತ್ಮ ಅಕರ್ತನಾಗಿದ್ದಾನೆ ಅಂತ ಹೇಳಲ್ಪಡ್ತದೆ. ಈಗ ಜ್ಞಾನ ಕಾಲದಲ್ಲಿ ಅನಾತ್ಮ ದೇಹಾದಿ ಧರ್ಮಗಳಿಗೆ ಸಾಕ್ಷಿಯಿಂದಿರುವ ಸ್ಥಿತಿ ಇದು ನನಗೇನು ಬಂತಲ್ಲ, ಇದನ್ನೆಲ್ಲ ವಿಚಾರ ಮಾಡಿ ಈ ದೇಹದ ಜನ್ಮ ಮರಣ, ಪ್ರಾಣದ ಹಸಿವೆ ತೃಷೆ ಮೊದಲು ಮಾಡಿಕೊಂಡು ಇವೆಲ್ಲ ಸುಖ ದುಃಖ ಹಿಂಗೆಲ್ಲ ಏನು ಮನಬುದ್ಧಿ ಚಿತ್ತ ಮೊದಲು ಮಾಡಿಕೊಂಡು ಇವುಗಳ ಧರ್ಮಗಳನ್ನು ನನ್ನ ಮೇಲೆ ಹಾಕ್ಕೊಂಡು ನಾ ಏನು ಮಾಡ್ತಿದ್ನಿ, ಈಗ ಇವು ಯಾವು ನನಗೆ ಇಲ್ಲ. ನಾನು ಅಸಂಗ ಕೂಟಸ್ಥ ಸಾಕ್ಷಿ ಆ ಪರಬ್ರಹ್ಮ ಸ್ವರೂಪವೇ
ನಾನಿದ್ದೇನೆ ಅಂತ ಈಗ ನನಗೆ ಜ್ಞಾನ ಆಯ್ತಲ್ಲ, ಇದು ಆವ ಪುಣ್ಯದ ಫಲವಿದೆಂದು ಗುರು ಹಿಡಿಯಲಹುದು ಅಂತ ಹಿಂಗ ಅನುಮಾನ ಮಾಡ್ತಾನವ. ಅದ ನನಗೆ ಈ ರೀತಿ ಇಂಥ ಜ್ಞಾನ, ಇಂಥ ಸ್ಥಿತಿ ಬರಬೇಕಾದ್ರೆ ಇದು ಯಾವುದೋ ಜನ್ಮದೊಳಗೆ ನಾನು ನಿಷ್ಕಾಮ ಪುಣ್ಯ ಮಾಡಿದ್ನಿ ಅಂತ ಇದು ನನಗೆ ಲಭ್ಯ ಆಯಿತು, ಪ್ರಾಪ್ತಿ ಆಯಿತು ಅಂತ ಹೇಳ್ಕೊಂಡು ಬಂದಾರ. ಇನ್ನು 5ನೇ ನುಡಿ, ಅದು 5 ಆಗೈತಿ ಹೌದಿಲ್ಲ. 3ನೇ ನುಡಿ, ನಾನು ಅಂದೆ 5 ಇಲ್ಲಿ ಬಂತು. ಯಾಕೆ 5 ನುಡಿದು ಪದಗಳದಾವ. ಇಲ್ಲಿ ಹಂಗೆ ಪ್ರತಿಯೊಂದರಲ್ಲಿ ಭ್ರಾಂತಿ ಆಗೈತೆ, ಹಂಗೂ ಆಗೈತೆ ಅಲ್ಲ. ಈಗ 3ನೇ ನುಡಿಯಿಂದ ಅರಿವು ಮರವೆಗಳಿಗೆ ಸಾಕ್ಷಿಯ ಸಂಘ ಪೂರ್ಣನಾಗಿ ಅಂದ್ರ ಪೂರ್ಣನಾದ ಆತ್ಮ ಅವ ಹೆಂಗದ ಅಂದ್ರೆ ಆ ಶ್ರುತಿನೂ ಹೇಳೈತಲ್ಲ, ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳಿ, ಅಲ್ಲಿ ಆಕಾಶದ ದೃಷ್ಟಾಂತ ಕೊಟ್ರ. ಅಂದ್ರೆ ಈ ರೀತಿ ಇಲ್ಲಿನೂ ಆಕಾಶದ ದೃಷ್ಟಾಂತ ಕೊಟ್ಟು ಇದನ್ನು ತಿಳಿಸ್ತಾರೆ. ಆಕಾಶ ಪ್ರತಿಯೊಂದರೊಡನೆ ಸಂಬಂಧಪಟ್ಟರೂ ಕೂಡ ಅದರ ಸಂಪರ್ಕ ಅದಕ್ಕೆ ಇಲ್ಲೇ ಇಲ್ಲ, ಅದು ಅಸಂಗವಾಗಿಯೇ ಇರ್ತೈತೆ. ಹಾಗೆ ಆತ್ಮ ಈ ದೇಹಾದಿ ಅನಾತ್ಮ ವರ್ಗಗಳೊಡನೆ ಕೂಡಿಕೊಂಡು ಇದ್ರೂ ಕೂಡ ಅವ ಅಸಂಗ ನಿರ್ಲೇಪಕನಾಗಿ ಇದ್ದಾನೆ ಅನ್ನೋದನ್ನು ಈಗ ತಿಳಿಸಿಕೊಡ್ತಾರೆ. ಪ್ರತಿಯೊಂದು ದೃಷ್ಟಾಂತ ಕೊಟ್ಟ ಹೇಳ್ತಾರೆ. 3ನೇ ನುಡಿಯಲ್ಲಿ ಏನು ಹೇಳ್ತಾರೋ, ಬೆಳಕು ಕತ್ತಲೆಗಳಂ ತಳೆದೊಡಾಗಸದ ನಿರ್ಮಲ ಒಪ್ಪುವ ಅರಿವು ಮರವೆಗಳ ಬಳಿಕೆಗೆ ಆಶ್ರಯವೆನಿಸುತ್ತ ಅವರೊಡನೆ ಬೆರೆಸದ ಅವಿರಳ ಶಂಭುಲಿಂಗ ತಾನಾದ ಸಂಪದವ. ಏನಂತಾರ? ಬೆಳಕು ಕತ್ತಲೆಗಳಂ ತಳೆದೊಡೆ ಆಗಸದ ನಿರ್ಮಳವು ಅಳಿಯದಂತೆ. ಅಂದ್ರೆ ಈ ಬೆಳಕು ಕತ್ತಲೆಗಳು ಎಲ್ಲಿ ಆಗ್ತಾವು? ಎಲ್ಲಿ ಆಗ್ತಾವ? ಆಕಾಶದಲ್ಲಿ ಆಗ್ತಾವು. ಆಕಾಶ ಅಂದ್ರೆ ಏನು? ಆಕಾಶ ಏನ ಹಿಂಗೆ ಮಾಡ್ತಾರೆ ಹೌದಿಲ್ಲ? ಆಕಾಶನ ನಮ್ಮ ಮೇಲೆ ಹೌದಿಲ್ಲ? ಯಾಕಂದ್ರೆ ಅವನ ಶಾಸ್ತ್ರ ಗೊತ್ತಿಲ್ಲ ಅಂತ. ನೀ ಎಲ್ಲಿ ಕೂತೀಯಪ್ಪ? ನಾ ಇಲ್ಲಿ ಮಠದಾಗ ಕೂತೇನತ್ತಾನ. ಮಠ ಎಲ್ಲೈತಪ್ಪ? ಭೂಮಿ ಮತ್ತು ಹೇಳ್ಬೋದು ಭಾಳ ಮಾಡಿ ಸಾಮಾನ್ಯ ದೃಷ್ಟಿಯಿಂದ. ನೀ ಎಲ್ಲಿ ಕುಂತೀಯ ಅಂದ್ರೆ ಮಠದಾಗ ಕುಂತೀನಿ. ಮಠ ಎಲ್ಲೈತಪ್ಪ? ಅದು ಹಂಗೆ ಭಾಳ ಬರ್ತೈತಿ. ಮಠ ಎಲ್ಲಿ ಜಮಖಂಡಿ ಆಗೈತಿ, ಜಮಖಂಡಿ ಎಲ್ಲೈತಿ, ಕರ್ನಾಟಕ ಎಲ್ಲೈತಿ, ಭಾರತ ಎಲ್ಲೈತಿ, ಜಗತ್ತು ಎಲ್ಲೈತಿ? ಭೂಮಿ ಮ್ಯಾಗೈತಿ. ಭೂಮಿ ಎಲ್ಲೈತಿ ಅಂತ ಹಿಂಗ ಕೇಳ್ಕೊತ ಹೋದ್ರ ಕಡೆಗೆ ಇಡೀ ಭೂಮಿ ಎಲ್ಲ ಎಲ್ಲಿ ಅಂದ್ರೆ ಈ ಭೂಮಿ ಇರ್ಲಿ ಬೇಕಾದಿಲ್ಲ, ಇರೋದೆಲ್ಲ ಆಕಾಶದಾಗ ಇರೋದು. ಅದು ಯಾಕಂದ್ರೆ ಎಲ್ಲಕ್ಕೂ ಆಕಾಶ. ಇನ್ನೊಂದು ಆಕಾಶದಿಂದ ಹುಟ್ಟ್ಯಾವ. ಹಿಂಗೆ ಏನೋ ಮತ್ತು ನೀವೇನು ಬೇರೆ ಅಂದ್ರಿಲ್ಲ ಅಂತ ಅನ್ಬೋದು. ಯಾಕಂದ್ರೆ ಈಗ ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತ ಅಂತ ತೈತ್ತಿರಿ ಉಪನಿಷತ್ತು ಹೇಳ್ತಾರೆ.
ಆ ಆತ್ಮನಿಂದ ಅಥವಾ ಆ ಪರಮಾತ್ಮನಿಂದ ಆಕಾಶ ಸಂಭೂತ ಅಂದಾಗ ಇಲ್ಲಿ 5 ಭೂತಗಳು ಹುಟ್ಟುದು ಅಂತ ಹಿಂಗೆ ಹೇಳಿಲ್ಲ. ಹೆಂಗ ಈಗ ಒಬ್ಬ ಹೆಣ್ಮಗಳಿಗೆ ಒಂದು ಮಗ ಹುಟ್ಟಿತ್ತು, ಮಗನಿಗೆ ಮತ್ತೊಂದು ಮಗನಿಗೆ ಹುಟ್ಟುತ್ತದು ಮೊಮ್ಮಗ ಅಂತೇಳಿ, ಮೊಮ್ಮಗನಿಗೆ ಮರಿಮಗ ಹುಟ್ಟಿತು, ಮರಿಮಗನಿಗೆ ಗಿರಿಮಗ ಹುಟ್ಟುತ್ತದೆ. ಹಿಂಗೆ ಹೆಂಗೆ ಬರ್ತಾವೋ ಹಂಗದಾವು. ಅವು 5 ಹಿಂದೆ ಹುಟ್ಟಿಲ್ಲ. ಹೌದಿಲ್ಲ? ಒಂದು ನಾಯಿ ಒಂದು 4-5 ಮರಿ ಇದು ಮಾಡ್ತದಲ್ಲ, ಹಂಗಿಲ್ಲ ಅದು. ಆಕಾಶ ಒಂದೇ ಹುಟ್ಟ್ಯದ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿರ್ ಆಪ, ಆಪ ಪೃಥ್ವಿ. ಹಿಂಗೆ ಒಂದರಿಂದ ಒಂದು ಹುಟ್ಕೊತ ಬಂದಾವು. ಅದಿಲ್ಲ? ಆದ್ದರಿಂದ ಆಕಾಶದಿಂದ ಈ ಕಡೆ ಬಂದಿತ್ತು ಹಿಂಗೆ. ಹೌದಿಲ್ಲ? ಅದಕ್ಕಾಗಿ ಮತ್ತು ಇದನ್ನು ಹರಿದದ್ದಂದ್ರೆ ಅದು ದೊಡ್ಡದಿರ್ಬೇಕಲ್ಲ. ಹೌದಿಲ್ಲ? ಈ ದೃಷ್ಟಿ ಹೇಳೋದು ಅಂದ್ರೆ ಅದು ಸೂಕ್ಷ್ಮ ಮತ್ತು ವ್ಯಾಪಕ ಐತಿ ಆಕಾಶ. ಅದಕ್ಕೆ ಆಕಾಶ ಎದಕ್ಕೆ ಅನ್ಬೇಕಂದ್ರೆ ಅವಕಾಶ ಲಕ್ಷಣ ಆಕಾಶ. ಅವಕಾಶ ಲಕ್ಷಣ ಉಳ್ಳದಕ್ಕನ ಆಕಾಶ ಅನ್ಬೇಕು. ಅವಕಾಶ ಎದಕ್ಕೆ ಅನ್ಬೇಕು ಅಂತ ಹೇಳಿದ್ರೆ ಅವಕಾಶ ಎದಕ್ಕೆ ಅನ್ಬೇಕಂದ್ರೆ स्थिति और पसरने का अनुकूल पदार्थ का नाम अवकाश है. ಸ್ಥಿತಿ ಮತ್ತು ಪಸರ್ನೇಕ ಅಂದ್ರೇನು? ಸ್ಥಿತಿ ಅಂದ್ರ ನಾವು ಇರ್ಲಾಕ, ಕುಂದರ್ಲಾಕ, ನಿಂದಿರ್ಲಾಕ ಏನೈತಲ್ಲ ನಮಗೆ ಜಾಗ ಕೊಟ್ಟದ್ದು ಯಾವುದು ಅದಕ್ಕೆ ಅವಕಾಶ ಅನ್ಬೇಕು ಸ್ಥಿತಿ. ಪಸರ್ನೇಕ ಅಂದ್ರೇನು? ಪಸರ್ನೇಕ ಅಂದ್ರ ಈಗ ಇದು ಇರ್ತಾವಲ್ಲ, ಬಸ್ನ್ಯಾಗ 3 ಸೀಟ್ ಇರ್ತಾವ, 3 ಮಂದಿ ಕುಂದ್ರೋದು, ಹಿಂಗೆ ಮಾಡ್ಕೊಂಡು ಕೂತಾರ. ಈಗ 3 ಮಂದಿ ಕುಂದ್ರಲ್ಲಿ ಒಬ್ಬನ, ಇದು ಪಸರ್ನೇಕ ಅಂತಾರೆ. ಕೈಯ ಕಾಲ ಇದು ಮಾಡ್ಕೊಂಡು ಹಿಂಗೆ ಕೂತ್ಬಿಡೋದು. ಅಲ್ಲಿ ಮತ್ತು ಇವನು ದೋಸ್ತರ ಒಂದು 3 ಮಂದಿ ಬಂದ್ರತ್ತೇಳಿ ಭಾಳ ಮಾಡಿ ಅದು ಇಬ್ಬರು 3 ಸೀಟ್ ಐತಿ, 3 ಮಂದಿಗೆ ಕುಂದ್ರ ಇಟ್ಟು ಹಿಂಗೆ ಮಾಡ್ತಾನೆ. ಇಟ್ಟು ಹಚ್ಚಕ್ಕ ನೋಡು ಕುಂದ್ರ 4 ಮಂದಿ ಇದ್ರಾಗ ಕುಂದ್ರು ಅದಿಲ್ಲ ಹಿಂಗೆ. ಮತ್ತು ಇಲ್ಲಂದ್ರೆ ಒಬ್ಬನ ಒಟ್ಟರ ಮೇಲೆ ಹಿಂಗೆ ಕುಂದ್ರು. ಹಿಂಗೆ ಮಾಡ್ಲಾಕ ಇದಕ್ಕೆ ಜಾಗ ಕೊಟ್ಟದ್ದು ಯಾವುದಂದ್ರೆ ಅವಕಾಶ ತರೋದು. ಈ ರೀತಿ ಅವಕಾಶ ಲಕ್ಷಣ ಉಳ್ಳೋದಕ್ಕನ ಆಕಾಶ ಅಂತ. ಆ ಆಕಾಶ ಏನೈತಲ್ಲ ಅವಕಾಶ, ಆಕಾಶದ ಅವಕಾಶದಲ್ಲಿ ಬೆಳಕು ಕತ್ತಲೆಗಳು ಅದ್ರಾಗ ಅವಕಾಶದಲ್ಲೇ ಇರ್ತಾವ. ಇವು ಬೆಳಕು ಕತ್ತಲೆಗಳು 2 ತೋರ್ತಾವ. ಹಗಲತ್ತ ಬೆಳಕು ತೋರ್ತದೆ, ರಾತ್ರಿ ಕತ್ತಲೆ ತೋರ್ತದೆ. ಆದರೆ ಆಕಾಶ ಬೆಳಕು ಬಂದ್ರೆ ಬೆಳಗಾಗಿಲ್ಲ, ಕತ್ತಲೆ ಬಂದ್ರೆ ಕರ್ಗಾಗಿಲ್ಲ. ಹೌದಿಲ್ಲ? ಹೀಗೇನೂ ಆಗಿಲ್ಲ. ಅದು ಯಾವಾಗಲೂ ನಿರ್ಮಲವಾಗಿನ ಐತಿ. ರಗಡೆ ಧೂಳು ಹಾರ್ತೈತಿ. ಏನದು ಇಲ್ಲಿ ಎಲ್ಲ ಮೋಟ್ರ್ ಗಾಡಿ, ರೈಲ್ವೆ ಇಂಜನ್ ಹೊಗಿ ಅವು ಇವು ಬೆಕ್ಕದಟ್ಟು ಆಕತಿ. ಆದರೂ ಮಲಿನವಾಗದೆ ಲೇಪಿಸದೆ ನೆನೆದು ಕೆಡದಂತೆ ಅಂತ ಮುಂದೆ ನಿಜಗೊಂಡು ಗ್ರಂಥ ಆಗ್ಬಿಡ್ತಾವ. ಹೀಗೆ ನಿರ್ಲೇಪವಾಗಿನ ಇರ್ತೈತಿ. ಗಡಿಗೆ ಗೊತ್ತೈತಿಲ್ಲ, ಆ ಗಡಿಗೀಗ ಹೋಗ್ಯಾಬಿಡು. ಆದರೂ ಈ ಗಡಿಗೆ ಒಳಗೆ ಯಾವುದೇ ಪಾತ್ರೆ ಇರಲಿ ಬೇಕಾದಂಗೆ, ಅದು ಜರ್ಮನಿಯಲ್ಲಿ ಯಾವುದರಲ್ಲಿ ಅದರೊಳಗೆ ನಾವು ಸಾರ ಮಾಡ್ತೀವಲ್ಲ, ಸಾರ
ಅಥವಾ ಮಜ್ಗಿ ಮೊಸರು ಹಿಂಗೇನು ಹಾಕಿರ್ತೀವಲ್ಲ ಗಡಿಗ್ಯಾಗ, ಆ ಗಡಿಗೆ ಹಂಗ ಇಟ್ರೆ ಹೊಲಸು ಹಿಡಿದು ಬಿಡ್ತೈತಿ. ಯಾಕಂದ್ರೆ ಅದಕ್ಕೆ ಅಂಟ್ಕೊಂಡೈತಿ. ಹೌದಲ್ಲ? ಗಡಿಗೆಗೆ ಅಂಟ್ಕೊಂಡೈತೆ ಅದರ ಸ್ನಿಗ್ಧ ಅನ್ನೋದು ಜಿಗಟ. ಅದ ಗಡಿಗ್ಯಾಗ ಆಕಾಶ ಐತಿ, ಅದೇನಾರ ಜಿಗಟ ಹಿಂಗೇನಾರ ಆಗೈತೇನ? ಏನಾಗಿಲ್ಲ. ಹೌದು? ಆ ರೀತಿ ಆಕಾಶ ಅದು ಹಂಗ ಇರ್ತೈತಿ. ಅದು ಬಿಡು, ನಮ್ಮಲ್ಲೇ ನೋಡು ಒಂದು ವಸ್ತು ಹಿಂಗೈತಿ. ಈಗ ನಾವು ಹೋಳ್ಗಿ ಬೇಡ ಹುಗ್ಗಿ, ಅದ್ರಾಗ ತುಪ್ಪ ಅದು ಹಾಕಿ, ಹಾಲ ತುಪ್ಪ ಹಾಕಿ ಹಿಂಗೇನು ಅದನ್ನು ಕಲಿಸಿ ಹಿಂಗೆ ಊಟ ಮಾಡ್ತೀವಲ್ಲ, ಊಟ ಮಾಡುವಾಗ ಈ ಕೈ ಬೆರಳು ಅದನ್ನು ತುತ್ತು ಮಾಡಿ ತಗೊಂಡು ಬಾಯಾಗಿಡ್ತೈತಿ. ಅದನ್ನು ಮೆಲಿತೀವಲ್ಲ, ಆ ನಾಲಿಗೆ ಪೂರ ಅದನ್ನೆಲ್ಲ ತಿರುಗಾಡ್ತೈತಿ. ಅದ್ರಾಗ ಹೊಳ್ಳಾಡ್ತೈತಿ ಯಾವತ್ತು. ಅದು ಮತ್ತು ಹೊಳ್ಳಾಡಿಸಿ ಆ ಹಲ್ಲಿನ ಬಾಯ ಕೊಡ್ತದ. ಅದು ಈ ಕೈ ಬೆರಳು ಬರೇ ಇಲ್ಲಿದ ತಗೊಂಡು ಹೋದ್ ಬಾಯಾಗಿಟ್ಟ ಊಟ ಮಾಡಿ ಕೈ ತಕ್ಕೊಂಡ್ರ ಆ ಕೈ ಹಿಂಗ ಹಿಡಿಬೇಕಿನ್ನು ಎಲ್ಲ ಜಿಗಿ ಆಗಿಬಿಟ್ಟಾವ. ಅದು ಅದನ್ನ ಸಾಬಾನ್ ಹಚ್ಚಿರ ತೊಳ್ಕೋಬೇಕು, ಇಲ್ಲಿಕ್ಕ ಅರ್ವಿಗೆರ ಸೀಟಿ ಹಿಂಗೇನಾರು ಮಾಡ್ಬೇಕು. ಹೌದಿಲ್ಲ? ಆದ್ರೆ ನಾಲಿಗೆ ಏನೈತಿಲ್ಲ, ಇದು ಅದಕ್ಕಿಂತ ಡಬಲ್ ಕೆಲಸ ಅದ್ರಾಗ ಹೊಳ್ಳಡಿತದ. ಅದನ್ನು ಏನಾರು ಸಾಬಾನ್ ತಗೊಂಡು ಹಚ್ಚಿ ತಿಕ್ಬೇಕನ? ಏಕ್ದಮ್ ಕ್ಲೀನ್ ನೋಡ್. ಅದಕ್ಕೇನು ಮಾಡೋ ಜರೂರತೆ ಇಲ್ಲ, ಅದು ಸ್ವಚ್ಛ ಐತಿ, ಅಂಟ್ಕೊಳ್ಳಂಗಿಲ್ಲ ಅದಕ್ಕೆ. ಆ ರೀತಿ ಆಕಾಶ ನಾಲ್ಗಿಗತೆ ಐತಿ, ಗಡಿಗಿಗತೆ ಈ ಕೈ ಬೆಲ್ಲ ಅಂಟ್ಕೋತಾವ. ಇಲ್ಲೇ ನೋಡಿ, ಇದನ್ನು ಅದ, ಇದು ಅದು ನಾಲ್ಗಿನೂ ಹಂಗೆ ಐತಿ. ಖರೆ ಈಗ ಬೆಳ್ಳಿಗೆ ಅಂಟ್ಕೋತೈತಿ ಆ ಜಿಗಟ, ನಾಲ್ಗೆಗಿಲ್ಲ. ಹಾಗೆ ಗಡಿಗೆಗೆ ಅಂಟ್ಕೋತೈತಿ, ಅದೇ ಗಡಿಗೆಯಲ್ಲಿದ್ದ ಆಕಾಶಕ್ಕೆ ಅಂಟ್ಕೊಳ್ಳಂಗಿಲ್ಲ. ಹೀಗದ. ಆದ್ದರಿಂದ ಹೀಗೆ ನಿರ್ಮಲ ನಿರ್ಲೇಪವಾಗಿ ಆ ಆಕಾಶಕ್ಕೆ ಇರ್ತದಲ್ಲ, ಅದರಂತೆ ಇದು ದೃಷ್ಟಾಂತಿಯು ಎಲ್ಲ. ಅರಿವು ಮರವೆಗಳಿಗೆ ಆಶ್ರಯವಾಗಿ ಇದ್ರೂ ಕೂಡ ಆಕಾಶ ಇದು ಅರಿವು ಮರವೆಗಳಿಗೆ ಆಶ್ರಯವಾಗಿ ಆತ್ಮ ಅದಾನ. ಬೆಳಕು ಕತ್ತಲೆಗಳಿಗೆ ಆಶ್ರಯವಾಗಿದ್ದ ಆಕಾಶ ಹೆಂಗೆ ನಿರ್ಮಲ ಐತೋ ಹಂಗ ಅರಿವು ಮರವೆಗಳಿಗೆ, ಅರಿವು ಅಂದ್ರೆ ಬೆಳಕಿದ್ದಂಗೆ, ಇದು ಮರವೆ ಅಂದ್ರೆ ಕತ್ತಲಿದ್ದಂಗೆ. ಹೌದಿಲ್ಲ? ಜ್ಞಾನಗಳು ಅಂತ ಅರ್ಥ. ಇವು ಇಲ್ಲಿ ಆಗತಾ ಇದ್ರೂ ಕೂಡ ಆ ಅರಿವು ಮರವೆಗಳಿಗೆ ಸಂಬಂಧ ಇಲ್ಲದಂಗೆ ನಿರ್ಲೇಪವಾಗಿ, ನಿರ್ಮಲವಾಗಿ, ಪರಿಪೂರ್ಣವಾಗಿ ಆ ಶಂಭುಲಿಂಗವೇ ತಾನದಾನ. ಅದಕ್ಕೆ ಅರಿವು ಮರವೆಗಳ ಬಳಕೆಗೆ ಆಶ್ರಯವೆನಿಸುತ್ತೆ, ಅವರೊಡನೆ ಬೆರೆಸದ ಅವಿರಳ ಶಂಭುಲಿಂಗ ತಾನಾದ ಸಂಪದವಾ ಹೇಳ್ಯಾರ. ಅರಿವು ಮರವೆಗಳ ಬಳಕೆಗೆ ಆಶ್ರಯವೆನಿಸುತ್ತೆ, ಅವರೊಡನೆ ಬೆರೆಸದ, ಅವರು ಕೂಡ ಕೂಡಂಗಿಲ್ಲ. ಅವಿರಳ ಶಂಭುಲಿಂಗ ಅಂದ್ರೆ ಪರಿಪೂರ್ಣವಾದಂಥ ಶಂಭುಲಿಂಗ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ನನಗೇನು ಜ್ಞಾನ ಆಯ್ತಲ್ಲ, ಎಂಥ ಸಂಪತ್ತು. ಇದರಂಥ ಸಂಪತ್ತ ಏನೊಂದಿಲ್ಲ. ಆದ್ದರಿಂದ
ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು ಅಂತ ಹಿಂಗೆ ಕೇಳ್ಯಾರ ಅವರು. ಅದಕ್ಕೆ ಈ ರೀತಿ ಶಂಭುಲಿಂಗವೇ ತಾನಾಗಿರುವನು, ಇದು ಅತ್ಯಧಿಕವಾದ ಸಂಪತ್ತು ಅಂತ ಹೇಳಲ್ಪಡ್ತೈತೆ. ಈಗೇನು ಆ ಶಂಭುಲಿಂಗನೇ ನಾನಿದ್ದೇನೆ, ಆ ಪರಮಾತ್ಮನೇ ನಾನಿದ್ದೇನೆ ಅಂತ ಜ್ಞಾನ ಆಯ್ತಲ್ಲ, ಇದು ಎಂಥ ಸಂಪತ್ತು. ಈ ಸಂಪತ್ತನ್ನು ಬಿಟ್ಟು ಮಳ್ಳ ಮಂದಿ ಹೊರಗಿನ ಸಂಪತ್ತಿಗೆ ಮರಳಾಗಿ ಬರೇ ಅದ್ರ ಕಡೆನ ಹೋಗ್ಬಿಟ್ಟಾರ. ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಅಂತ ಅಂತ. ಹೌದಿಲ್ಲ? ಯಾಕಂದ್ರೆ ಈ ಸಂಪತ್ತು ಗೊತ್ತಿಲ್ಲದಕ್ಕೆ ಅದ ಖರೆ ಅಂತ ಹೇಳಿಕೆ ಅದನ್ನ ನಂಬ್ಕೊಂಡು ಕೂತ್ಬಿಟ್ಟದೆ. ಆದ್ದರಿಂದ ಈ ಅನ್ಯ ಧನಾದಿ ಸಂಪತ್ತುಗಳು ಏನದಾವಲ್ಲ, ಅವು ಸಂಪತ್ತು ಅವು ಸುಖ ಕೊಡ್ತಾವು ಅಂತ ತಿಳ್ಕೊಂಡಾರ ಖರೆ ಅದು ವಿಪತ್ತಿಗೆ ಕಾರಣದಾವ, ದುಃಖಕ್ಕೆ ಕಾರಣ ಅದು. ವಿಪತ್ತಿಗೆ ಕಾರಣ ಅಂದ್ರೆ ಅನೇಕ ಸಂಕಟದಾವು. ಹೌದಿಲ್ಲ? ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂದಾರೆ, ಇದ್ರು ದುಃಖ, ಇಲ್ಲ ಅಂದ್ರೂ ದುಃಖ. ಹಿಂಗಾದ ಅಂದ್ರೆ ಶಂಭುವಿನಿಂದ ಭಿನ್ನವಾದಂಥ ಈ ಸಂಪತ್ತು, ಆ ಪರಮಾತ್ಮನಿಗೆ ಭಿನ್ನವಾದ ಸಂಪತ್ತು ಇವು ಎಲ್ಲ, ಬೆಳ್ಳಿ, ಬಂಗಾರ, ರೊಕ್ಕ, ರೂಪಾಯಿ ಇವೆಲ್ಲ ನಶ್ವರದಾವ. ಶಂಭುವೇ ತಾನಾದ ಸಂಪತ್ತು, ಆ ಪರಮಾತ್ಮನೇ ನಾನಿದ್ದೇನೆ ಅಂತಕ್ಕಂಥ ಈ ಸಂಪತ್ತು ಅದು ಸತ್ಯವಾದ ಸಂಪತ್ತದ. ಈ ಸಂಪತ್ತು ಇದರಾಗ ದುಃಖದ ಲೇಸಿಲ್ಲ. ಉಳಿದ ಸಂಪತ್ತಿನಲ್ಲಿ ದುಃಖ ಅದ. ಒಮ್ಮೇನೋ ತುಡುಗ ಆಯ್ತಪ್ಪ, ಕೂತಳ್ಬೇಕಾಗ್ತೈತಿ. ಹೌದಲ್ಲ? ಬೆಂಕಿ ಹಚ್ಚಿ ಸುಡ್ತಪ್ಪ. ಈಗ ಎಷ್ಟು ಮಂದಿ ಅಳ್ಳಾಕತ್ಯಾರು, ಯಾಕೆ ಅಳ್ತಾರ ಗೊತ್ತ ನಿಮ್ಗೆ? ಮಳೆ ಆಗಿ ಹೊಳೆ ಬಂದು ನೀರು ಬಂದು ಹೊಕ್ಕು ಒಟ್ಟು ಏನೇನೋ ಕತಿ. ಅವು ಎಲ್ಲ ಹಾಳು ಮಾಡಿಬಿಟ್ಟು ಸಂಪತ್ತನ್ನೆಲ್ಲ, ಬೆಳೆ ಹೋಗ್ಬಿಟ್ಟು ಎಲ್ಲ ಹೊಲ ನೀರಾಗ ನಿಂತಾವ್ರಿ ನಮ್ಮ. ಏನು ಮಾಡೋಣ? ಹೀಗೆಲ್ಲ ಈ ರೀತಿಯಾಗಿ ಆ ಸಂಪತ್ತು ಅದಾವ. ಆದರೆ ಈ ರೀತಿ ವಿಪತ್ತು ಬಂದು ಒದಗ್ತವೆ. ಇಂಥ ಸಂಪತ್ತು ಬರಬೇಕು ಅಂದ್ರೆ ಇದು ವಾಸ್ತವಿಕವಾಗಿ ಈ ಆ ಶಂಭುಲಿಂಗ ಪರಮಾತ್ಮನೇ ನಾನಿದ್ದೇನೆ ಅಂತ ತಿಳ್ಕೊಂಡು ಈ ಜ್ಞಾನ ರೂಪ ಸಂಪತ್ತು ಇದು ಎತ್ತು ಅಂತಂದ್ರೆ ಬರೇ ಸುಖನ ಸುಖ. ಅದಕ್ಕೆ ಇದು ಜ್ಞಾನ ಅಂತಕ್ಕಂಥ ವಿದ್ಯೆ, ಇದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಖರೆ ಅದು ಆ ಹೊರಗಿನ ಸಂಪತ್ತನ ಮನೆ ಬರ್ದಾಗಿದ್ರೆ ತಾನೇ ಬರ್ತೈತಿ. ನಿಂತ್ಕೊಂಡು ಹೇಳ್ಯಾರ, ರೋಗಾದಿಗಳ ಬಾಧೆಗಳು ಬಂದು ತಾವೇ ನೀನಾಗಿ ಎಳಿಸದಿರಲು ಉಳಿಸುವಂತೆ. ರೋಗ ಬರ್ಲತ್ತಾರ, ಯಾರ ನನಗೆ ಇಂಥ ರೋಗ ಬರ್ಲತ್ತಾರ ಇಲ್ಲ, ಆದರೂ ಬರುವಾಗ ಬರತೈತಿ, ಮತ್ತೆ ಯಾವಾಗ ಹೋಗತೈತಿ. ಹಂಗ ರಾಗವಿಲ್ಲದೊಡೆ ಹೋಗದು ನಿನಗ ಸುಖ. ನಿನಗೇನು ನಿನ್ನ ಹಣೆ ಬಾರದಾಗ ಸುಖ ಬರೋದೈತಿ. ರಾಗವಿಲ್ಲದೊಡೆ ಅಂದ್ರೆ ನಿನಗೆ ಇಚ್ಛಾ ಇಲ್ಲದಿದ್ರು ಬಂದತಿರ್ತೈತದ. ಯಾಕಂದ್ರೆ ನಮ್ಮ ಪುಣ್ಯದ ಇದರ ಅನುಸಾರ ಅದು ಬರುವಾಗ ಬರ್ತೈತಿ. ಅದರ ಬಗ್ಗೆ ನಾವು ಏನು ಕಾಳಜಿ ಮಾಡೋದು ಬೇಡ, ಇದೂ ಬೇಡ. ಪ್ರಯತ್ನ ಮಾಡೋದು ಮಾತ್ರ, ಇದು ಮಾತ್ರ ಹಂಗಲ್ಲ. ಇದು ಪ್ರಯತ್ನದಿಂದ ಸಾಧ್ಯ ಆಗೋದೈತಿ. ಯಾವುದು? ಬ್ರಹ್ಮವಿದ್ಯಾ. ಇದು ಎಂಥ ಸಂಪತ್ತು ಕೇಳಿದರೆ, ಒಡಲೊಳಗಿರುವುದು ವಿದ್ಯೆ. ಈ ವಿದ್ಯೆ ಎಲ್ಲಿರ್ತೈತಿ? ಅಲ್ಲಿ ಗೋಡೆಗಿರ್ತೈತಿ. ಬ್ರಹ್ಮವಿದ್ಯೆ ಎಲ್ಲಿರ್ತದೆ? ಒಡಲೊಳಗಿರುವುದು ವಿದ್ಯೆ. ನಡೆದರೆ ತಾ ಭಾರವಲ್ಲ.
ಒಡಲೊಳಗಿರುವುದು ವಿದ್ಯೆ ನಡೆದರೆ ತಾ ಭಾರವಲ್ಲ. ಕಳ್ಳರ್ ಕದಿಯರ್ ಒಡ ಹುಟ್ಟಿದವರು ಪಾಲ್ಬೇಡರು ಎಂದ ಅಂತ ಹೇಳ್ಯಾರ. ಈಗ ಈ ಲೌಕಿಕ ಸಂಪತ್ತು ಇತ್ತು ಅಂತಂದ್ರ ಏನು ಮಾಡಬೇಕು? ಈ ಗಿಡ ಅವರು ಮತ್ತು ಅಲ್ಲಿ ಇವ್ರು ಬಂದು ಇನ್ಕಮ್ ಟ್ಯಾಕ್ಸ್ ಅವರು ಇವ್ರು ಬಂದು ಇದು ಹಾಕಿದ್ರಂದ್ರೆ ಇದಾಕೈತತ್ತ ಎಲ್ಲಿ ಮಾಡಬೇಕು? ಕಂಡಾಪಟ್ಟಿ ತ್ರಾಸ ಅವ್ರಿಗೆ. ಹಾಸಿಯಾಗೋ, ಪಲಂಗ್ ತೆಳಗೋ, ಗಾದಿ ತೆಳಗೋ, ನೆಲದಾಗ ಹೋಗೋದು ಏನೇನು ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ. ಆಯ್ತು ಮುಗಿಲಕ್ಕೆ ಬಂದ್ರು ಬಿಡಿ. ಒಡಲೊಳಗಿರುವುದು ವಿದ್ಯಾ, ಬ್ರಹ್ಮಜ್ಞಾನ ಬ್ರಹ್ಮವಿದ್ಯೆ ಎಲ್ಲಿರ್ತದೆ? ಈ ದೇಹದೊಳಗೆ ಇರ್ತದೆ. ನಡೆದರೆ ತಾಭಾರವಲ್ಲ. ಈಗ ಈ ಸಂಪತ್ತನ್ನ ನಾವು ಒಬ್ಬೊಬ್ಬರ ಮನ್ಯಾಗ ಮಣಗಟ್ಲೆ ಬಂಗಾರದವ, ಎಷ್ಟು ಸಾವಿರಾರು ಕೋಟಿ ಆಸ್ತಿ ಐತಿ, ಹೆಂಗೆ ಹೊತ್ಕೊಂಡದವನಿ? ಬರೀ ರೊಕ್ಕನ ಹೊರ್ತೇನೆ ಅಂದ್ರೆ ಆಗುದಿಲ್ಲ ನಿನಗೆ. ಹೌದಿಲ್ಲ? ಯಾಕ ವಾಜ್ಯಕತಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ನಾ ಹೊತ್ಕೊಂಡು ಹೋಗ್ತೇನಂದ್ರ ವಾಜ್ಯಾಗ ಅವಂಗ ಮೀರಿ ಇದು ಆಗುವಷ್ಟು ಸಂಪತ್ತು ಒಬ್ಬೊಬ್ಬರಲ್ಲಿ ಐತಿ, ಹೇಳ್ತಾನೆ. ಅದಕ್ಕೆ ಈ ಬ್ರಹ್ಮವಿದ್ಯಾ ಏನೈತಿ ಸಂಪತ್ತು ನಡೆದರೆ ತನಗೆ ಭಾರವಲ್ಲ. ವಾಜ್ಯಾಗೈತೇನ? ಎಷ್ಟು ವಿದ್ಯಾ ಇದ್ರೂ ವಾಜ್ಯಕತನ ಅದ ಇಲ್ಲ, ವಾಜ್ಯನೇ ಆಗಂಗಿಲ್ಲ. ನಡೆದರೆ ತಾ ಭಾರವಲ್ಲ. ಬೇಡ, ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮನೆಯಾಗಿಟ್ರು ತುಳುಗಾಗೋ ಅಂಜಿಕೆ ಐತಿ, ಹೌದಿಲ್ಲ? ಕಳ್ಳರ್ ಕದಿಯರ್. ನಮ್ಮ ಬ್ರಹ್ಮವಿದ್ಯಾ ಯಾರು ತುಳುಗು ಮಾಡ್ತಾರ ಮಾಡಿ, ನಾವು ಬೇಕಾದಂಗೆ ಎಲ್ಲಿ ಬೇಕಾದಲ್ಲಿ ಕುಂದಿರ್ತೀವಿ, ಎಲ್ಲಿ ಬೇಕಾದಲ್ಲಿ ಮಾಡ್ಕೋತೀವಿ. ಕದಿಲಕ್ಕೆ ಬರ್ತೈತಿ? ಬರಂಗಿಲ್ಲ. ಬೇಡ, ಈ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೊಲಮನಿ ಇದ್ದು ಅಂದ್ರ ಒಡ ಹುಟ್ಟಿದವರು ಪಾಲ ಬೇಕ, ನಮ್ಮದು ನಮಗೆ ಬೇಕ. ನಾ ಗಳಿಸ್ತೀನಿ ಅಂದ್ರು ಹಂಗಿಲ್ಲ, ನಾವು ಕೂಡಿದೇವಿಲ್ಲ ಈಗ ಲೆಕ್ಕ ನಾವು ಇನ್ನೂ ಬೇರೆ ಆಗಿಲ್ಲಲ್ಲ, ಪಾಲ್ ಬೇಕಾ ನಮ್ಗೆ? ಇಲ್ಲಾಂದ್ರೆ 4 ಮಂದಿನ ಕರಿತೀನಿ ನಾವು, ಕೋರ್ಟ್ ಕಚೇರಿಗೆ ಹೋಗ್ತೀನಿ, ಎಲ್ಲ ನಡೀತಾವ, ಹೌದಿಲ್ಲ? ಹಿಂಗೆ ನಾವು ಈ ಬ್ರಹ್ಮವಿದ್ಯಾ ಗಳಿಸೀವಿ. ಯಾವ ಪಾಲ ಬೇಡ್ತಾನಪ್ಪ? ಯಾರು ಪಾಲನ. ಅದು ನಮಗೆ ಭಾರ ಆಗೋದಿಲ್ಲ, ವಾಜ್ಯ ಆಗೋದಿಲ್ಲ. ತುಡುಗು ಮಾಡಿಕೊಂಡು ಹೋಗ್ತಾರನ್ನೋದೂ ಇಲ್ಲ, ಮತ್ತು ಅಣ್ತಂಬ್ರ ಪಾಲ ಬೇಡ್ತಾರನ್ನೋದೂ ಇಲ್ಲ. ಅದು ನಂಬುದು ನಮಗೆ. ಅದಕ್ಕೆ ಇಂಥ ವಿದ್ಯಾ ನನಗೆ ಪ್ರಾಪ್ತಿ ಆಯಿತು. ಬ್ರಹ್ಮವಿದ್ಯಾ ಜ್ಞಾನ ಅಂತಕ್ಕಂಥ ಈ ಬ್ರಹ್ಮವಿದ್ಯಾ ನನಗೆ ಪ್ರಾಪ್ತಿ ಆಯಿತು. ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು. ಇದು ಯಾವ ಜನ್ಮದಾಗ ನಾ ಪುಣ್ಯ ಮಾಡಿರ್ಬೇಕಪ್ಪ, ಇಂಥ ಸಂಪತ್ತು ಬಂದ ನನಗೆ ಆ ಪರಮಾತ್ಮನೇ ನಾನಂತಕ್ಕಂಥ ಸಂಪತ್ತು ನನಗೆ ಒದಗಿಬಿಡ್ತು ಅಂದ ಮೇಲೆ ಇದು ಯಾವ ಜನ್ಮದ ಪುಣ್ಯ ಅಂತ ಹಿಂಗೆ ಅನುಮಾನ ಮಾಡ್ಯಾರ. ಆದ್ದರಿಂದ ಈ ರೀತಿ ನಿಜಗುಣರು ಇಲ್ಲಿ ಏನು ಹೇಳ್ಯಾರ? ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು ಜೀವಭಾವವನ್ನುಳಿದ ನಿಜ ನಿಶ್ಚಯ. ಆ ಜೀವಭಾವ ಏನು ಅಜ್ಞಾನ ಕಾಲದಲ್ಲಿತ್ತು ಅದು ನಾಶ ಆಗಿ ಹೋಗಿ ನಿಜನಿಷ್ಠೆ ಆತ್ಮಸ್ವರೂಪ ಪರಮಾತ್ಮ ಸ್ವರೂಪವೇ ನಾನಿದ್ದೀನಿ ಅಂತಕ್ಕಂಥ ಈ ನಿಜನಿಷ್ಠ ನನಗೆ ಆತ್ಮನಿಷ್ಠ ಏನು ಪ್ರಾಪ್ತಿ ಆಯಿತು, ಇದು ಯಾವ ಜನ್ಮದೊಳಗೆ ಮಾಡಿದ ಪುಣ್ಯದ ಪ್ರಭಾವ, ಇದು ಇಂಥದ್ದು ನನಗೆ ಪ್ರಾಪ್ತಿ ಆಯ್ತಲ್ಲ ಅಂತ ತನ್ನ ಅನುಭವವನ್ನು ಅವ ಸ್ಮರಣೆ ಮಾಡ್ಯಾನ ಅನ್ನುವಲ್ಲಿಗೆ ವಿಷಯ ಸಮಾಪ್ತಿ.